ವೇದವಾಕ್ಯವನ್ನೆಲ್ಲ ಓದಲಿ ಕನ್ನಡಗಿ ಓದಿಸುವ ಜನರ ವೇದಾಮತಿ ಕೆಡಿಸಿರುವ ಸಾವಿರ ಗುಣಿಗೆ ಮಣಿಯುವೆನೋ ಸಾವಿರ ಗುಣಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಬೇಡಿ ನಿಜದೋಳ್ಮನ ಮೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಪದ ಜೀವರಿಗೆಲ್ಲ ಅದ್ವೈತ ಬೋಧದೆ ಸುಧರನ್ನಾಗಿ ಗೈರ ಶ್ರೀ ಕೆಡಿಸಿದ್ದ ಸಿದ್ಧರುಡರಿಗೆ ನತನಪ್ಪೆ ಸಿದ್ಧರುಡರಿಗೆ ನತನಪ್ಪೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳತನಕ ಬಾಳ ಹೋಗುತ್ತಲಿಪ್ಪರೇ ಶಾಸ್ತ್ರ ಎಂಬುವ ನರಿಗಳು ಬಾಳ ಶಕ್ತಿಯ ಶಿವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದ ಬ್ರಹ್ಮ ಶಾಸ್ತ್ರವನ್ನು ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶ್ಯಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಸಿದ್ಧ ಸದ್ಗುರುಪಾದಾಬ್ಜಂ ಜನನೀ ಜನಕಸ್ತತ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ವರಂ. ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಇಲ್ಲಿಯವರೆಗೂ ಶ್ರೀಮನ್ ನಿಜಗುಣ ಯೋಗಿಗಳು ಭವರೋಗಿಗಳಾಗಿ ಪರಾತ್ಪರ ಸಚ್ಚಿತ್ತು ತನ್ನಿರವೆಂದು ನಮ್ಮೆಲ್ಲರಿಗೂ ಬೋಧವನ್ನು ಮಾಡಿ ಭವದಿಂದ ಪಾರು ಮಾಡೋಕ್ಕೋಸ್ಕರವಾಗಿ ಪರಮಾನುಭವ ಬೋಧ ಎನ್ನುವ ಗ್ರಂಥವನ್ನು ರಚಿಸಿ ಮುಮುಕ್ಷಗಳ ಹೃದಯ ಗ್ರಂಥಿಯನ್ನು ಛೇದಿಸಿ ಆತ್ಮ ಆನಂದದ ಜಲೆಯ ಬ್ರಹ್ಮಾನಂದವನ್ನೇ ಪ್ರಾಪ್ತಿ ಮಾಡಿದಂಥ ಮಹಾಪುರುಷರು ಆ ಗ್ರಂಥವನ್ನು ಆಧಾರವಾಗಿಟ್ಟುಕೊಂಡು ನೀವು ಇಲ್ಲಿಯವರೆಗೂ ನಮಗೆ ಮತಿಗೆ ಹೊಳೆದಷ್ಟು ವಿಚಾರವನ್ನು ಮಾಡ್ತಾ ಈಗ 5ನೆಯ ಸಂಧಿ 6ನೆಯ ಸೂತ್ರ
ವಂದನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಮಹಾತ್ಮರು ಇಲ್ಲಿಯವರೆಗೂ ಯಮನಿಯಮ ದಶ ಗುಣ ಲಕ್ಷಣವನ್ನು ಬೋಧಿಸಿ ಅದರಿಂದ ಮುಂದೆ ಆತ್ಮಜ್ಞಾನದ ಅರಿವನ್ನು ಪ್ರಾಪ್ತಿ ಮಾಡಿಕೊಂಡು ಮರೆವೆ ಎಂಬ ಕತ್ತಲೆಯನ್ನು ದೂರ ಮಾಡಿ ಸ್ವರೂಪ ಬೆಳಕಿನಲ್ಲಿ ಜ್ಯೋತಿಯಲ್ಲಿ ಇರುವುದೇ ಈ ಗ್ರಂಥದ ಉದ್ದೇಶ. ಅದಕ್ಕಾಗಿ ಇದನ್ನು ಏನು ಮಾಡಬೇಕು ಅಂದರೆ ಇಲ್ಲಿಯವರೆಗೂ ಕೇಳಿದ್ದನ್ನು ಹೇಳಿದ್ದನ್ನು ಪುನಃ ವಿಚಾರವನ್ನು ಮಾಡೋದಕ್ಕೋಸ್ಕರವಾಗಿ ಇದನ್ನು ನೀನು ಶ್ರುತಿಯು ತಾನರಿಯದೆ ಗುರು ಮತವಿಡಿಯದೆ ಗತಿಯನ್ನು ಬೇರೆ ಅರಸಿದೊಡೆ ಉಂಟೆ ಅಂದರೆ ಮೋಕ್ಷ ಅನ್ನುವಂಥದ್ದು ಇದೆ. ಎಲ್ಲಿದೆ ಅಂದರೆ ನೀನು ನಿನ್ನ ವೇದಾಂತದ ಗುರು ಸಂಪ್ರದಾಯದ ಬದ್ಧತೆ ಉಳ್ಳಂಥ ಶ್ರೋತ್ರಿಯ ಬ್ರಹ್ಮನಿಷ್ಠನಾದ ಸದ್ಗುರುವನ್ನು ಹೊಂದಿ ಆ ಗುರುವಿನ ಮುಖಾಂತರ ದಶಾಂತರ ಭಾವಾಂತರ ಅಂತ ಹಿಂದೆ ಹೇಳಿರಲ್ಲ, ಅನ್ನೆನ್ನೋ ಉಪದೇಶದಿಂದ ಚೆನ್ನಾಗಿ ನಿನ್ನ ಸ್ವರೂಪವನ್ನು ನೀನು ತಿಳಿದುಕೊಂಡು ನಿನ್ನ ಅನುಭವಕ್ಕೆ ನೀನು ತಂದುಕೊಂಡರೆ ಮೋಕ್ಷವಾಗುತ್ತದೆ. ಇದನ್ನು ಬಿಟ್ಟರೆ ಬೇರೆ ಅರಸೆದೊಡೆ ಉಂಟೆ ಅಂದರೆ ಅದು ಇಲ್ಲ ಅಂತ ನಿಶ್ಚಯವಾದ ಮಾರ್ಗವನ್ನು ತೋರಿಸಿಬಿಟ್ರು. ಅದಕ್ಕಾಗಿ ನೀ ಏನು ಮಾಡಬೇಕಾಗಿದಂದರೆ ಗುರುವಿನ ಮುಖಾಂತರವಾಗಿ ನೀನು ಮೊಟ್ಟ ಮೊದಲು ಮಾಡುವಂಥ ಕಾರ್ಯ ಶ್ರವಣವನ್ನು ಮಾಡೋಂದ್ರು. ಶ್ರವಣ ಅಂದರು ಅದು ಎಂಥ ಶ್ರವಣ ಮಾಡಬೇಕಂದ್ರೆ ಅಪಸಿದ್ಧಾಂತ ಶ್ರವಣಗಳು ಬೇರೆ, ಸಿದ್ಧಾಂತ ಶ್ರವಣಗಳು ಬೇರೆ. ಉಪಚಾರದ ವಾಕ್ಯವನ್ನು ಹೇಳುವಂಥ ಮಾತುಗಳು ಬೇರೆ, ಉಪದೇಶದ ವಾಕ್ಯವನ್ನು ಹೇಳುವಂಥ ಮಾತುಗಳು ಬೇರೆ. ಹಾಗಾಗಿ ಉಪಚಾರದ ಮಾತುಗಳು ನಿನಗೆ ಪರಂಪರಾ ಸಾಧನವಾದವು ವಿನಃ ಈ ಜನ್ಮದಲ್ಲಿ ಆ ಮೋಕ್ಷ ಅನ್ನುವಂಥದ್ದು ಸಾಧ್ಯ ಆಗೋದಿಲ್ಲ. ಅದು ಸಾಧ್ಯ ಆಗೋದು ಯಾವಾಗ ಅಂದರೆ ಸಿದ್ಧಾಂತ ಶ್ರವಣವನ್ನು ಮಾಡಿದಾಗ. ಸಿದ್ಧಾಂತ ಶ್ರವಣ ಅಂದರೆ ಉಪದೇಶದ ವಾಕ್ಯ, ಅಪಸಿದ್ಧಾಂತ ಶ್ರವಣ ಅಂದರೆ ಉಪಚಾರದ ವಾಕ್ಯ. ಪರಂಪರಾ ಸಾಧನೆಗಳನ್ನು ಹೇಳ್ತಾ ಬಂದರು. ಹಾಗೆ ನೀನು ಪವಣತೆ ಮಿಗೆ ವೇದ ಶಿರವನು ತನ್ನ ಅನುಭವಕ್ಕೆ ಬರ್ಪಂತೆ ತಿಳಿಯುವುದು. ವಿವಿಧ ತಾಪಸ ಮುಖ್ಯರು ಒಲವಿಂದೆ ಸಿದ್ಧಾಂತ ಶ್ರವಣವೆಂಬುದು ನಿಜವಿದು ತಾನು ಅಂತ ಆ ಮಹಾತ್ಮರೇ ಹೇಳ್ತಕ್ಕಂಥ ಮಾತನ್ನು ನಾನು ನಿಮಗೆ ಹೇಳ್ತೇನೆ. ಯಾಕಂದರೆ ಪವಣತೆ ಅಂದರೆ ಪ್ರಮಾಣದ ವಾಕ್ಯಗಳು ಬೇರೆ, ಅಪ್ರಮಾಣದ ವಾಕ್ಯಗಳು ಬೇರೆ. ಪ್ರಮಾಣದ ವಾಕ್ಯ ಅಂದರೆ ಅದು ಸತ್ಯವಾಗಿರಬೇಕು, ಅದು ವೇದ ಈಶ್ವರನ ವಾಣಿಗೆ ಪ್ರಮಾಣಪೂರ್ವಕವಾಗಿರಬೇಕು. ಆ ವಾಕ್ಯವನ್ನು ಕೇಳಿದಾಗ ಅದು ನನ್ನಲ್ಲಿ ಇದೆ ಅನ್ನುವಂಥ ಅನುಭವಕ್ಕೆ ನಿನಗೆ ಬರಬೇಕು. ಅನುಭವಕ್ಕೆ ಬರಬೇಕಿಲ್ಲ. ಹಾಗಾಗಿ ಪ್ರಮಾಣಭೂತವಾದ ವಿಶೇಷವಾದ ವಾಕ್ಯಗಳವ. ಪವಣತೆಗೆ ಮಿಗೆ ಅಂದರೆ ವೇದ ಶಿರವನಂದ್ರವರು ಅಲ್ಲೇ ಹೇಳ್ಯಾರವರು. ಎಲ್ಲವ ವಾಕ್ಯ ಅಂದರೆ ಆ ಈಶ್ವರ ವಾಣಿಯಿಂದ ಹುಟ್ಟಿದಂಥ ಯಾವ ವೇದಗಳವ, ವೇದದಲ್ಲಿ ಕರ್ಮಕಾಂಡ ಉಪಾಸನ ಕಾಂಡ ಅವು ಶಿರೋಭಾಗ ಅಲ್ಲ.
ನಮಗೆ ಪಾದನು ಆವ ಕೆಳಭಾಗ, ಸೊಂಟ ಎದೆಯಾದ ಮಧ್ಯಭಾಗ, ಶಿರ ಆದ ಶಿರೋಭಾಗ. ಶಿರೋಭಾಗದಲ್ಲಿ ಭಗವಂತ ನಿನಗೆ ಆವಂತ ಗೊತ್ತಾಗೋದಕ್ಕೋಸ್ಕರವಾಗಿ ಪಾದದಲ್ಲಿ ಪಾದ ಅಷ್ಟೇ ಆದ, ಹೌದಿಲ್ಲ? ಸೊಂಟದಲ್ಲಿ ಸೊಂಟಕ್ಕೆ ಸಂಬಂಧಪಟ್ಟಷ್ಟೇ ಆದ. ಆದರೆ ನಿನ್ನ ಶಿರವನ್ನು ನೀನು ನೋಡಿಕೋ, ಆ ಶಿರದಲ್ಲಿ 5 ಜ್ಞಾನೇಂದ್ರಿಯಗಳಾವ. 5 ಅಲ್ಲಿ ಕಣ್ಣು ಕಾಲಲ್ಲಿಲ್ಲ, ಸೊಂಟದಲ್ಲಿಲ್ಲ, ಅದು ಮುಖದಲ್ಲಿ ಅದ, ಶಿರದಲ್ಲಿ ಅದ. ಕಿವಿ ಅನ್ನೋದು ಪಾದದಲ್ಲಿಲ್ಲ, ಸೊಂಟದಲ್ಲಿಲ್ಲ, ಅದು ಎಲ್ಲಿ ಅದ? ಮುಖದಲ್ಲಿ ಅದ. ನಾಸಿಕ ಅನ್ನುವಂಥದ್ದು ಪಾದದಲ್ಲಿಲ್ಲ, ಸೊಂಟದಲ್ಲಿಲ್ಲ, ಎದೆಯಲ್ಲಿಲ್ಲ, ಅದು ಮುಖದಲ್ಲೇ ಅದ. ನಾಲಿಗೆ ಅನ್ನುವಂಥದ್ದು ಎಲ್ಲಿ ಅದ? ಅದು ಮುಖದಲ್ಲೇ ಅದ. ಮತ್ತು ಚರ್ಮ ಅನ್ನುವಂಥದ್ದು ಮುಖದಲ್ಲಿ ಆದಲ್ಲ. ಆದರೆ ಉಳಿದ ಕೆಳಭಾಗದಲ್ಲಿ ಇವಿಲ್ಲ. ಶಿರೋಭಾಗದಲ್ಲಿ ಶ್ರೇಷ್ಠವಾದಂಥ ಯಾವ ಲಕ್ಷಣಗಳು ಉಂಟೋ ಅದೇ ಪ್ರಕಾರ ವೇದದ ಶಿರೋಭಾಗ ಅಂದರೆ ಕರ್ಮಕಾಂಡದ ಉಪನಿಷತ್ತಲ್ಲ, ಭಕ್ತಿಕಾಂಡದ ಉಪನಿಷತ್ತಲ್ಲ. ಜ್ಞಾನಕಾಂಡದ ಭಾಗ ಎಲ್ಲದ? ಅದು ವೇದದ ಶಿರೋಭಾಗದಲ್ಲಿ ಅನುಭವಕ್ಕೆ ಬರುವಂಥದ್ದೇನಾದ? ನಿನಗೆ ವಾಸನೆ ಅನುಭವ ಬರಬೇಕಾದ್ರೆ ಮೂಗಿನಲ್ಲೇ ಬರಬೇಕು. ಶಬ್ದದ ಅನುಭವ ಬರಬೇಕಾದ್ರೆ ಇಲ್ಲಿರುವ ಕಿವಿಯಲ್ಲೇ ಬರಬೇಕು. ರೂಪದ ಅನುಭವ ನಿನಗೆ ಆಗಬೇಕಾದ್ರೆ ಈ ಶಿರೋಭಾಗದ ನೇತ್ರದಿಂದನೇ ಬರಬೇಕು, ಹೌದಿಲ್ಲ? ಹಾಗೆ ವೇದದ ಶಿರೋಭಾಗದಲ್ಲಿ ಇರುವಂಥ ಸದಾದ ಲಕ್ಷಣವುಳ್ಳಂಥ, ಸದಾದಂದರೆ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣವಾದ ಆ ಪರಮಾತ್ಮ ಅನುಭವಕ್ಕೆ ಬರಬೇಕಾಗಿದ್ರೆ ತತ್ವಮಸಿ ಮಹಾವಾಕ್ಯ ಇಲ್ಲದ ಶಿರೋಭಾಗದಲ್ಲಿ ಅದ. ಅಯಮಾತ್ಮ ಬ್ರಹ್ಮ ಇಲ್ಲದ ಶಿರೋಭಾಗದಲ್ಲಿ ಅದ. ಅಹಂ ಬ್ರಹ್ಮಾಸ್ಮಿ ಇಲ್ಲದ ಶಿರೋಭಾಗದಲ್ಲಿ ಅದ. ಹೀಗೆ ಆ ಶಿರೋಭಾಗದಿಂದನೇ ನೀನು ನೋಡಿದಾಗ ಪ್ರಪಂಚದ ಜ್ಞಾನದ ಅನುಭವ ಆಗ್ತದೆ. ನಿನಗೆ ಕಾಲಿನಿಂದ ಪ್ರಪಂಚದ ಅನುಭವ ಆಗ್ತದೇನು? ಆಗೋದಿಲ್ಲ. ಶಿರೋಭಾಗದಿಂದ ನೋಡಿದಾಗ ಜಗತ್ತಿನ ಅನುಭವ ಆಗ್ತದೆ. ಅದರಂತೆ ವೇದಕ್ಕೆ ಶಿರೋಭಾಗ ಅದು. ಅಲ್ಲಿ ವಿಶೇಷವಾದ ಅನುಭವಕ್ಕೆ ಬರುವಂಥದ್ದು ಅಲ್ಲಿ ಅದ ನೋಡಿ. ಅಲ್ಲಿ ಅದ ಮತಿ ಎನ್ನುವಂಥದ್ದು ಎಲ್ಲದ? ಬುದ್ಧಿ ಶಿರೋಭಾಗದಲ್ಲಿ ಅದ. ಅದಕ್ಕೆ ಎಲ್ಲರಿಗೂ ಅನುಭವದ ವಾಕ್ಯ ಅದ. ಬುದ್ಧಿ ಕೆಟ್ಟದೇನೋ ಅಂತ ತಲೆಗೆ ಕೈ ಇಟ್ಟೆ ಕೇಳ್ತೀವಿ. ನಿನಗೆ ಬುದ್ಧಿ ಸರಿಯಾದಿಲ್ಲ ಅಂತ ಕೇಳ್ತೀವಲ್ಲ. ನಾವೇನು ವೇದವನ್ನು ನುಡಿದಿಲ್ಲ, ವೇದದ ಅನುಭವ ಇಲ್ಲ, ಆದರೂ ಕೂಡ ಒಳಗಿನ ಅರಿವಿನ ಸ್ವಲ್ಪ ಲಕ್ಷಣ ಹೇಳಿಕೊಡ್ತದ. ಬುದ್ಧಿ ತಲೆಯಲ್ಲಿ ಅದು. ಬುದ್ಧಿಯಲ್ಲಿ ಇಟ್ಟಿದ್ದು ಅನ್ನಂಗಿಲ್ಲ, ತಲೆಯಲ್ಲಿ ಬುದ್ಧಿ ಅದು ಇಲ್ಲ ಅಂತ ಕೇಳಂಗಿಲ್ಲ. ಶಿರೋಭಾಗದಲ್ಲಿ ಅದಂತರೂ ಇಲ್ಲ. ಅದ ಶಿರೋಭಾಗದಲ್ಲಿದ್ದಾಗ ಅಲ್ಲಿ ಉಪನಿಷತ್ ವಾಕ್ಯಗಳನ್ನು ನೀನು ನಿನ್ನ ಅನುಭವಕ್ಕೆ ಬರ್ಪಂತೆ ಅಂದರು. ಅನುಭವಕ್ಕೆ ಬರಬೇಕು. ಈ ಪ್ರಪಂಚ ಅನುಭವಕ್ಕೆ ಬಂದದಿಲ್ಲ ನನಗೆ. ಹೆಂಗ ಬಂತು? ಇವು ತಿಳಿಯುವಂಥದ್ದು ತಾಕತ್ತಿಲ್ಲ, ಅದ ಅನುಭವಕ್ಕೆ ಬಂದದ. ಹಾಗಾಗಿ ಅದನ್ನ ಅನುಭವಕ್ಕೆ ಬರುವಂತೆ ಉಪನಿಷತ್ ವಾಕ್ಯಗಳನ್ನು ನೀನು ಬೇಕಾದಷ್ಟು ಆವ. ವೇದಗಳು ನಿನಗೆ ತಲೆಗುಂಬಾಗಿರ್ಬೋದು. ವೇದದ ಶಿರೋಭಾಗವನ್ನು ಕಂಠಪಾಠ ಮಾಡಿರಬಹುದು. ವೇದದ ಶಿರೋಭಾಗವನ್ನು ನೀನು ವೇದ ವ್ಯಾಕರಣ ಛಂದಸ್ಸು
ಸಂಧಿ ಸಮಾಸ ಅನಂತ ರೀತಿಯ ಉಪಸರ್ಗ ಅಪಸರ್ಗ ವಾಕ್ಯಗಳನ್ನು ವಿಂಗಡಣೆ ಮಾಡಿ ತಿಳಿಯುವಂಥ ಅರ್ಥಜ್ಞಾನ ಇರಬಹುದು. ಆದರೂ ಕೂಡ ಆಗೋದಿಲ್ಲ ಅಂದ್ರೆ ಎಲ್ಲಿ ಬರ್ತದೆ ಅನುಭವಕ್ಕಿದು ಅಂದರೆ ಶಿರೋಭಾಗದಲ್ಲಿ ಇಷ್ಟು ಬುದ್ಧಿ ನಿನಗಿದ್ರೂ ಕೂಡ ಆದ ಬುದ್ಧಿ, ಆದರೆ ನಿನ್ನ ಅನುಭವಕ್ಕೆ ಬರಬೇಕಾಗಿತ್ತಂದ್ರೆ ಅದು ಗುರುಮುಖದಿಂದನೇ ಅನುಭವಕ್ಕೆ ಬರ್ತಂತ ಅರ್ಥ ಮಾಡ್ಬೇಕು. ಗುರುಮುಖದಿಂದೇ ಇದನ್ನು ಯಾರಾದರೂ ಅರ್ಥ ಮಾಡಬಹುದು. ಸಮರ್ಥರು ಸರಿಯಾಗಿ ತಪ್ಪಿದ್ರೆ ಅವರು ತಿದ್ದಬಹುದು, ಇಲ್ಲಂತಲ್ಲ. ಹಾಗಾಗಿ ಅದನ್ನ ಅನುಭವಕ್ಕೆ ಬರುವ ಹಾಗೆ ತಿಳಿಯುವುದು ಅಂತ ಯಾರು ಹೇಳಕತ್ತಾರೆ ಅಂದರೆ ತಾಪಸ ಮುಖ್ಯರು ಒಲವೆಂದೇ. ಅಂದರೆ ಅನಂತ ವರ್ಷಗಟ್ಟಲೆ ಉಗ್ರವಾದ ತಪಸ್ಸನ್ನ ಮಾಡಿ ಯಾವುದ್ಯಾವುದೋ ಮಾಡಲಾರದ ಕಾರ್ಯವನ್ನು ಮಾಡಿ ಅಂತ ತಪೋನಿಷ್ಠರು ಇದಕ್ಕೆ ಸಿದ್ಧಾಂತ ಶ್ರವಣ ಅಂತ ಕರೆದಾರ ಅವರು. ಸಿದ್ಧಾಂತ ಶ್ರವಣ ಯಾಕಂದ್ರೆ ಜಗತ್ತು ಹೆಂಗ ಅನುಭವಕ್ಕೆ ಬಂದದ ಅದರಂಗ ಜಗದೀಶನ ಅನುಭವಕ್ಕೆ ಬರ್ತದ. ಯಾರಿಂದ? ಗುರುಮುಖದಿಂದ ಅಂದ್ರು. ಅದಕ್ಕೆ ಬಹಳ ಸಲ ಹೇಳ್ತಾನೆ ಸೋಗಪ್ಪ, ಅರಿದು ಆಚರಿಸುವವನ ಆಚರಣೆ ಬ್ರಹ್ಮಮಯ, ಅರಿಯದವನ ಆಚರಣೆ ಮಾಯಾಮಯ. ಅರಿಯಬೇಕು ಗುರುಮುಖದಿಂದೇ. ಏನ್ ತಿಳಿ? ಗುರುಮುಖದಿಂದ ಆರು ಪರಶಿವನೆಂಬುದು. ಪರಮಾತ್ಮ ಯಾರು ಅಂತ ತಿಳಿಯಕ, ಬ್ರಹ್ಮ ಯಾರು ಅಂತ ತಿಳಿಯೋದಕ್ಕ, ಈಶ್ವರ ಯಾರಂತ ತಿಳಿಯೋದಕ್ಕ, ದೇವರು ಯಾರಂತ ತಿಳಿಯೋದಕ್ಕ ಯಾರಿಂದ ತಿಳಿಯಬೇಕು? ಅರಿಯಬೇಕು, ತಿಳಿಯಬೇಕು, ಮತ್ತೆ ಮರ್ತಾನಂತ ಮತ್ತೆ ಮೇಲೆ ತಿಳಿಯಬೇಕು. ಎರಡು ಸಲ ಉಪಯೋಗ ಮಾಡ್ಯಾರ. ಪುನರಾವರ್ತಿ ದೋಷ ಅಲ್ಲ, ಅದು ಅರ್ಜೆಂಟ್ ಇದ್ದಾಗ ಆ ಥರ ಕೂಗು ಹಾಕ್ತಾರೆ, ದಾರಿ ತಪ್ಪಿ ಹೋಗ್ತಾರಂತ. ಹುಷಾರಪ್ಪೋ ಅಂದ್ರೆ ಎಚ್ಚರಿಕೆ ಮಾಡ್ತಾರಂತ ಅರ್ಥ. ಇದೇ ಪ್ರಕಾರ ತಿಳಿಬೇಕು, ಹೀಗೆ ತಿಳಿಬೇಕಂತ ತಪೋನಿಷ್ಠರು ಎಚ್ಚರಿಕೆ ಮಾಡ್ಯಾರ ನಮಗ. ಆರು ಪರಶಿವನೆಂಬುದು ಅರಿಯದ ಅರಿವು ಸ್ವಪ್ನದಲ್ಲಿಯ ರತಿಯಂತೆ, ರತಿಯಲ್ಲಿಯ ರಾಜಸುತನಂತೆ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ದೇವ. ಎಷ್ಟು ಚಂದ ಹೇಳ್ಯಾರ ಮಹಾತ್ಮರು. ಈ ವಚನವನ್ನ ಮುಂದಿಟ್ಟುಕೊಂಡಂತ ಎಷ್ಟೋ ಮಂದಿ ವಚನಕಾರರು ಮೊದಲು ನಮ್ಮ ಭಾಗದಲ್ಲಿ ಅರಿವೇ ಗುರು, ಗುರು ಯಾಕೆ ಬೇಕಂತ ಅಂತಿದ್ರು. ಇಲ್ಲೇ ಕೇಳಿರಲಿಲ್ಲ. ಈಗ ಅವರಿಗೂ ಕೂಡ ಮನದಟ್ಟಾಗದ. ಇಲ್ಲಾಂದ್ರೆ ಗುರು ಇಲ್ಲದೆ, ಗುರು ವರನ ಒಲವಿಲ್ಲದೆ ಏನನ್ನೋದಲು ಅರಿಯದು ಸೌಮ್ಯಕ ಜ್ಞಾನ. ಹಾಗಾಗಿ ಇಂಥ ಒಂದು ಶ್ರವಣವನ್ನ ಹೇಗೆ ಅಂತೇಳಿ ಮುಂದೆ ಮಹಾತ್ಮ ಹೇಳ್ತಾರ. ವೇದ ಲೌಕಿಕ ಮಾರ್ಗದಳು ನಿಂದಿಸಲು ಯೋಗ್ಯವಾದ ನಿಷೇಧ ವರ್ತನವನ್ನು ಆಧರಿಸದೆ ಬಿಡುವುದು ತಾನೇ ಲಜ್ಜೆ ಎಂದು ಓದಿ ಪೇಳುವರು ಸದ್ಗುರುಗಳು. ಗುರುಗಳು ತಮ್ಮ ಅನುಭವವನ್ನು ಮಾಡಿ ಹೇಳಕತ್ತರ. ಓದಿ ಅಂದ್ರೇನು? ಅದರಿಂದ ಆಗುವಂಥ ದುಷ್ಪರಿಣಾಮ, ಅದರಿಂದ ಆಗುವ ಸತ್ಪರಿಣಾಮ, ಅದರಿಂದ ಆಗುವಂಥ ನಷ್ಟ, ಅದರಿಂದ ಆಗುವ ಲಾಭಗಳನ್ನು ಅವರು ಅನುಭವ ಮಾಡಿ ಸದ್ಗುರುಗಳು ಪೇಳುವರಂದ್ರು. ನೀನು ಒಬ್ಬ ಗುರುವಿನ ಸದ್ಗುರು ಸ್ವರೂಪಿಗಳ ಮಾತನ್ನೇ ನೀನು ಅಲಕ್ಷ್ಯ ಮಾಡಿದ್ದಂದ್ರೆ ನಾಚಿಕೆ ಇಲ್ಲದವರು ಅಂತ ಈ ಶಾಸ್ತ್ರ ಹೇಳ್ತಾವ. ಲಜ್ಜೆಗೆಟ್ಟವರು ಅಂದ್ರೆ ಮೂರು ಬಿಟ್ಟವರು ಅನ್ನಂಗಿಲ್ಲ.
ಇಲ್ಲಿ ಹೇಳ್ತಾರ ಮಹಾತ್ಮರು, ವೇದ ಅಂದ್ರೆ ಋಗ್ವೇದ, ಯಜುರ್ವೇದ, ಸಾಮ, ಅಥರ್ಣ ವೇದ. ಅದೇನು ಹೇಳ್ತಾವಂದ್ರೆ ಲೋಕ ಸಂಬಂಧವಾದ ಮಾರ್ಗದಳು. ಲೌಕಿಕ ಅಂದ್ರೆ ಪ್ರಪಂಚಕ್ಕ ಲೋಕಕ್ಕ ಸಂಬಂಧಪಟ್ಟಂತವಲ್ಲ, ಆ ಮಾರ್ಗ ಅವಿಲ್ಲ. ಏನು ಮಾರ್ಗದ? ಗೃಹಸ್ಥನಿಗೆ, ಸನ್ಯಾಸಿಗಾಗಲಿ, ವಾನಪ್ರಸ್ಥಗಾಗಲಿ, ಅಥವಾ ಯಾವುದೇ ಬ್ರಾಹ್ಮಣನಾಗಲಿ, ವೈಶ್ಯ, ಶೂದ್ರನಾಗಲಿ, ಇವೆಲ್ಲ ಲೌಕಿಕ ಅಂತಿವು. ಇವು ಲೌಕಿಕ ಮೇಲ್ಮಟ್ಟದಲ್ಲಿ ಇದರೊಳಗೆ ಓಸು ಬಂದು ಅವರಿಗೆ ನಡೆಯುವಂಥ ಆಯಾ ಒಂದು ವರ್ಣ ಆಶ್ರಮ ಮಾರ್ಗದಲ್ಲಿ ಇದು ಮಾಡಬಾರದು ಅಂತ ಏನು ಹೇಳೇವಲ್ಲ ವೇದಗಳು, ವೇದ ಹೇಳ್ಯಾವ. ಅದನ್ನ ತಿರಸ್ಕಾರ ಮಾಡಲು ಅದನ್ನ ಏನ್ ಮಾಡಬೇಕು? ಬಿಡಬೇಕಂತ ನೀನು ತಿರಸ್ಕಾರ ಬಿಟ್ಟು. ಯಾಕೆ ಬಿಡಬೇಕು ಅಂದ್ರೆ ಅಲ್ಲಿ ಅವೆಲ್ಲ ನಿಂದೆಗೆ ಯೋಗ್ಯವಾಗಿರ್ತಾವ, ಅವನು ಬಿಡು ಅಂದ್ರು. ವಂದನೆಗೆ ಯೋಗ್ಯವಾದವನ್ನ ಹಿಡಿ ಅಂದ್ರ ಮಹಾತ್ಮರು. ಎಲ್ಲ ಬಿಡ ಅಂತ ಹೇಳಿಲ್ಲ, ಅನೀತಿಯನ್ನ ಬಿಡು, ನೀತಿಯನ್ನ ಹಿಡಿ ಅಂದ್ರು. ಅಧರ್ಮವನ್ನು ಬಿಡು, ಧರ್ಮವನ್ನು ಹಿಡಿ ಅಂತ ಹೇಳಿದ್ರಲ್ಲ ಶಾಸ್ತ್ರ. ಅದಕ್ಕೆ ನಿಜಗೊಂಡ್ರು ಅಲ್ಲೇ ಹೇಳ್ಬಿಟ್ಟು ಕೈವೆಲ್ಲ ಪದ್ಧತಿಯಲ್ಲಿ ಎಂತೊಲೆವನು ತನಗೆ ನಂತೊಲೆವನು, ಕಂತು ಕಾಲ ಪರವೈರಿ ಗುರು ಶಂಭುಲಿಂಗ ಎಂತೊಲೆವನು. ಯಾಕೆ ಒಲೆಂಗಿಲ್ಲ ಅಂದ್ರೆ ಮಧ್ಯದ ಹೇಳಲ್ಲ ತ್ರಿಕರಣ. ಅಲ್ಲಿ ದೋಷ ಇದ್ರೆ ನಿನಗೆ ಹೇಗೆ ಒಲಿತಾನ ಭಗವಂತ ಅಂತ ಹೇಳಿಲ್ಲ ಅಂದಾಗ ಅವನ ಮತ್ತೆ ನೀನು ಹಿಡಿ ಅಂತ ಹೇಳಿದ್ರು, ಬಿಡ ಅಂತ ಹೇಳಿದ್ರು. ತಿರಸ್ಕಾರ ಅಂದ್ರೆ ಅವನು ಬಿಡಪ್ಪ, ಇದನ್ನ ಹಿಡಿ. ಯಾಕ ನೀ ಹಿಡ್ದಿದ್ದೆ ಮೊದಲು ಅಂದ್ರೆ ಗೊತ್ತಿಲ್ಲ, ಪರಿಣಾಮ ಏನಾಗ್ತದಂತ ಗೊತ್ತಿಲ್ಲ, ಹಿಡ್ದಿದ್ದಿ. ಆ ಪರಿಣಾಮ ಗೊತ್ತಾದ್ಮೇಲೆ ಬಿಡು ಅಂತ ಹೇಳ್ತಾರಲ್ಲ. ಯಾರು ಹೇಳ್ಕತ್ತಾರ ಇಲ್ಲಿ? ಸದ್ಗುರುಗಳು ಹೇಳ್ತಾರಲ್ಲ, ಅದನ್ನ ಬಿಡು ಅಂದ್ರು. ಬಿಡು ಬಿಟ್ಟು ಮತ್ತೆ ಇದು ಬಿಟ್ಟಿ ಅಂದ್ರೆ ಇದಕ್ಕೆ ಏನಂತಾರಂದ್ರೆ ಲಜ್ಜೆ ಅಂದ್ರೆ ಇವರು ಮರ್ಯಾದೆ ನಾಚಿಕೆ ಉಳ್ಳವರು. ಬಿಟ್ರೆ ಇಲ್ಲಂದ್ರೆ ನಾಚಿಕೆ ಇಲ್ಲದವರು, ಮರ್ಯಾದೆ ಇಲ್ಲದವರು ಅಂತ ಸ್ಪಷ್ಟ ಅಲ್ಲ. ಅದಕ್ಕಾಗಿ ಇಲ್ಲಿ ನಿಯಮದಲ್ಲಿ ಯಾಕೆ ಹೇಳಿಕಂತ ಬಂದ್ರು? ಹಿಂದೆ ಇವನ್ನ ಬಿಡು ಅಂತ ಹೇಳಕಲ್ಲ. ಹಾಗಾಗಿ ತನಗೆ ಕೇಳು ಆಧ್ಯಾತ್ಮದೊಳಗೆ ವಿಹಿತವೆನಿಸಿದ ಅನಿತನು ಅವನರೆದು ಸುಸ್ಥಿರಮಾಗಿ ಮನದೋಳ್ ನಂಬಿರಲು ಅದೇ ತಾನೇ ಮತಿಯೆಂದು ವಿನಿತಿಸುವರು ವೇದವಿದರು ಒಲಿದು ಅಂದ್ರು. ಯಾವ ಮೈತ್ರಿಯೇ ಕೇಳು, ನಿನಗೆ ಆಧ್ಯಾತ್ಮದ ಒಳಗೆ ಅಂದ್ರು. ಪ್ರಪಂಚದ ಒಳಗೇನದ? ಪ್ರಪಂಚದ ಒಳಗ ಕಹಿ ಅದ, ಆಧ್ಯಾತ್ಮದ ಒಳಗ ಸಿಹಿ ಅದ. ಪ್ರಪಂಚದ ಒಳಗೆ ಹೋದಂಗೆಲ್ಲ ದುಃಖ ಅದ, ಆಧ್ಯಾತ್ಮ ಒಳಗೆ ಹೋದಂಗೆಲ್ಲ ಆನಂದ ಅದ. ಯಾಕೆ ಆನಂದ ಆದಂದ್ರೆ ಅಲ್ಲಿ ಭಗವಂತನ ವಾಸಸ್ಥಾನ ಅದ, ಪರಮಾತ್ಮ ಇರುವಿಕೆ ಅದ. ಆ ಪರಮಾತ್ಮ ಸೂರ್ಯನ ಸುತ್ತ ಏನಾದ್ರಿ ಅಂದ್ರೆ ಸೂರ್ಯ ಎಲ್ಲಿ ಅಂದ್ರೆ ಅವನ ಸುತ್ತ ಬರೇ ಬೆಂಕಿನೇ ಅದ. ಸೂರ್ಯನ ಸುತ್ತ ಬೆಂಕಿನೇ ಆದಲ್ಲ. ಚಂದ್ರನಿದ್ದಲ್ಲಿ ತಂಪಾದ, ಸೂರ್ಯ ಇದ್ದಲ್ಲಿ ಶೆಕೆ ಅದ. ಅದಂಗ ಆಧ್ಯಾತ್ಮದ ಒಳಗೆ ಹೋದ್ರೆ ಏನಾದ? ಆನಂದ ಅದ. ಅದಕ್ಕಾಗಿ
ಅಲ್ಲಿ ಎನಿತು ವಿಹಿತವು ಎಷ್ಟು ಸಾಧ್ಯ ಆದಂತ ಗುರುಗಳು ಹೇಳಲ್ಲ, ಅಷ್ಟು ರೀತಿ ಪ್ರತ್ಯಗಾತ್ಮ ಸ್ವರೂಪವನ್ನ ಬೋಧಿಸುವಂತವೇ ಆಧ್ಯಾತ್ಮ ಶಾಸ್ತ್ರಗಳು. ಏನ್ ಹೇಳಬೇಕು? ಪ್ರತ್ಯಗಾತ್ಮನ ಬೋಧ ಮಾಡವೇ ಆಧ್ಯಾತ್ಮ ಶಾಸ್ತ್ರಗಳು. ಆನಂದ ಬೋಧ ಮಾಡವಲ್ಲ ಆಧ್ಯಾತ್ಮ ಶಾಸ್ತ್ರಗಳು. ದುಃಖವನ್ನ ಬೋಧ ಮಾಡವೆಲ್ಲ ಕರ್ಮಶಾಸ್ತ್ರಗಳು. ಹಾಗಾಗಿ ಅಂತಹ ಶಾಸ್ತ್ರಗಳನ್ನ ನಿನ್ನ ಅನುಭವಕ್ಕೆ ಬರುವ ಹಾಗೆ, ನಮ್ಮ ಅನುಭವಕ್ಕೆ ಇವತ್ತು ಬರಬಹುದು, ಇನ್ನು ವರ್ಷಕ್ಕೆ ಬರಬಹುದು, ಇನ್ನು 10 ವರ್ಷಕ್ಕೆ ಬರ್ಬೋದು, ಬರಲಿಲ್ಲ ಅಂದ್ರೆ ಮುಂದಿನ ಜನ್ಮಕ್ಕಾಗ ಬರ್ಬೋದು. ಅದಂತೂ ಖಾಲಿ ಆಗೋದಿಲ್ಲ. ಅಲ್ಲಿವರೆಗೂ ನೀನು ಬಿಡಕ್ಕೆ ಹೋಗಬೇಡ, ಅವುಗಳನ್ನು ಬಿಡಬೇಡ ಅಂದ್ರು. ಏನು? ಆಧ್ಯಾತ್ಮ ಶಾಸ್ತ್ರವನ್ನು ಬಿಡಬೇಡ. ಎಷ್ಟು ತಿಳಿಬೇಕಾಗ್ಯದ, ಇನ್ನು ಎಷ್ಟು ದೂರ ನಡಿಬೇಕ್ರೆ ಅಂದ್ರೆ ಊರು ಬರೋ ತನ ನಡಿಬೇಕಪ್ಪ. ಇನ್ನು ಯಾವ ಊರಿಗೆ ಹೋಗ್ಬೇಕಂತ ಅದ, ಇನ್ನು ಎಷ್ಟು ದೂರ ಹೋಗ್ಬೇಕ್ರಿ ಅಂದ್ರೆ ಊರು ಬರೋತನ ಹೋಗ್ಬೇಕದು. ಸಮೀಪ ಇರ್ಬೋದು, ದೂರ ಇರ್ಬೋದು. ಅವನಿಗೆ ಎಷ್ಟು ತಿಳಿಬೇಕಾಗಿದ್ರಿ ಅಂದ್ರೆ, ಮಹಾತ್ಮರ ಒಂದೇ ಮಾತಿತ್ತು ಬಸವಣ್ಣಂದ್ರು. ತಮ್ಮ ಹಿಂಗೆ ಕೇಳಿದ್ರೆ ಪ್ಯಾಲಿ ಅಂತ ನಿನಗಂತಿದ್ದೆ. ಪ್ಯಾಲಿ ಎಷ್ಟು ಉಣ್ಬೇಕ್ರಿ ಅಂತ ಕೇಳಿದ್ರೆ ಏನರ್ಥ? ಸಂಕ್ಷಿಪ್ತ ಮಾತವ್ರು. ಎಷ್ಟು ಉಣ್ಬೇಕಂದ್ರೆ, ಪ್ಯಾಲಿ ಹೊಟ್ಟೆ ತುಂಬ ನಾನು ಉಣ್ಬೇಕು, ಹೊಟ್ಟೆ ತುಂಬ ತಾನೇ ಬೇಡ ಅಂತದ. ಎಷ್ಟು ಕೇಳಬೇಕಂದ್ರೆ, ಅನುಭವಕ್ಕೆ ಬರತ್ತಾನೆ ಕೇಳು, ಅನುಭವಕ್ಕೆ ಬಂದ ತಾನೇ ಬೇಡ ಅನ್ಸ್ತದ, ಬಿಡು. ಅವಾಗ ಅಲ್ಲಿ ತಾನೇ ಬಿಡಬೇಡ. ಅಷ್ಟೊಂದು ಹೆಂಗ ತಿಳಿ, ಚೆನ್ನಾಗಿ ತಿಳಿ, ಸುಸ್ಥಿರವಾಗಿ ಮನದೋಡು ನಂಬಿರಲದು. ನಿನ್ನ ಮನಸ್ಸಿನಲ್ಲಿ ಹೌದಂತ ದೃಢ ಆಗವರೆಗೂ ತಿಳಿದು ನಿಶ್ಚಯ ಬುದ್ಧಿಯಿಂದ ಇರಲದು. ಅದಕ್ಕೆ ಮತಿ ಅಂದ್ರು. ಬುದ್ಧಿವಂತರಪ್ಪ ಅಂತ ಅವ್ರಿಗೆ ಹೇಳ್ಬೇಕು ವಿನ ಸುಮ್ಮನೆ ಆ ಬುದ್ಧಿವಂತರು, ಲೌಕಿಕದಲ್ಲಿ ಬುದ್ಧಿವಂತರು ಬಹಳ ಮಂದಿ ಯಾರು ಇಲ್ಲ ಅಂತಲ್ಲ, ಪಾರಮಾರ್ಥದಲ್ಲಿ ಹೇಳಕತ್ತಾರ ಮಹಾತ್ಮರು. ಅದಕ್ಕಾಗಿ ಇಲ್ಲಿ ಶ್ರವಣಕ ಮಹಾತ್ಮರು ಹೇಳ್ತಾರ, ವೇದಾಂತ ವಾಕೃತ ಔರ್ ಶ್ರೋತ್ರತ ಸಂಯೋಗ ರೂಪ ಶ್ರವಣ ಬ್ರಹ್ಮಜ್ಞಾನಕ ಹೇತು ಹೈ ಯಾತೆ ಅಂಗಿ ಶ್ರವಣ ಕೈಹಿ ಹೈ ಅಂತ ಒಂದು ಮಾತು ಹೇಳ್ತಾರ. ಅರ್ಥಾತ್ ಈ ವೇದಾಂತ ವಾಕ್ಯ ಮತ್ತು ಈ ಶ್ರೋತ್ರ ಅಂದ್ರೆ ಈ ಕಿವಿ, ವಾಕ್ಯ ಬರವು ಬಾಯಿಂದ. ಇಲ್ಲಿ ಮಜಾ ಅದ, ಹೊರಗೆ ಬರೋದು ಬಾಯಿಂದ, ಹೊಳಗೋದು ಕಿವಿಯಿಂದ. ನೋಡು ಭಗವಂತ ಹೆಂಗೆ ವಿಚಾರ ಮಾಡ್ಯಾನಂತ. ಇದು ಹೊರಗೆ ಹಾಕೋದು, ಇದು ಒಳಗೆ ತಗೋದು. ಹಾಗಾಗಿ ಇದಕ್ಕೆ ಸಂಯೋಗ ಅದ. ಸಂಯೋಗ ಅಂದ್ರೇನು? ಇದು ಏನೇ ಹಾಕು ಅದಕ್ಕೆ ಸಂಯೋಗ ಸಂಬಂಧ ಅದು ಹಿಡಿತದ. ನೀನು ಒಳ್ಳೆಯದನ್ನ ನೋಡಿ ಅದೇ ಹಿಡಿತದ, ಕೆಟ್ಟದನ್ನ ಹಾಕು ಅದನ್ನು ಹಿಡಿತದ. ಅದಕ್ಕೆ ನೀನು ವೇದಾಂತ ವಾಕ್ಯಕ್ಕೂ ಅಂದ್ರವ್ರು, ವೇದಾಂತ ವಾಕ್ಯಗಳನ್ನ ನುಡಿ, ಅದನ್ನ ಮಾಡು. ಯಾಕಂದ್ರೆ ಅದು ಸಂಯೋಗ, ಅದು ಸಂಬಂಧ ಅದ, ಬಿಡಂಗಿಲ್ಲ. ಒಳಗೆ ಹಾಕೊಂಡು ಮತ್ತೆ ಗುಮ್ಮುತ್ತದ ನಿನ್ನ. ನೀನೇನು ಹೊರಗೆ ಹಾಕಿದ್ದೆ, ಒಳಗದು ತಗೊಂತದಲ್ಲ. ಮತ್ತೆ ಇಲ್ಲಿವರೆಗೆ ಯಾರು ತಗೊಂಡಿರ? ನೀನು ನುಡಿದಿದ್ದೆ ನಿನ್ನ ಕಿವಿ ತಗೊಂಡ ನಿನಗೆ ದುಃಖ ಕೊಟ್ಟಾರ. ನಾವು ಆಡಿದ ಮಾತುಗಳೇ ನಮ್ಮ ದುಃಖ ಆಗಿವಿಲ್ಲ. ಅದು ನಾವು ಮಾತಾಡಿದ ತಗೊಂಡದ ಅದು. ಹಾಗಾಗಿ
ಈ ಸಂಯೋಗ ಏನಾಗ್ತದಂದ್ರೆ ವೇದಾಂತ ವಾಕ್ಯಕ್ಕ ಅವರು ಸ್ತೋತ್ರಕ್ಕ ಸಂಯೋಗ ರೂಪ ಸಂಬಂಧ ಅದ. ಆ ಸಂಬಂಧ ಶ್ರವಣದಿಂದ ಏನಾಗ್ತದೆ ಅಂದ್ರೆ ಆ ಶಬ್ದಗಳು ಬ್ರಹ್ಮಜ್ಞಾನಕ್ಕೆ ಕಾರಣ ಆಗ್ತಾವ. ಹೇತು ಅಂದ್ರೇನು? ಬೀಜ. ಬ್ರಹ್ಮಜ್ಞಾನಕ್ಕೆ ಬೀಜ ಆಗ್ತಾವ. ಅದು ಈ ಬೆಳೆ ಅಲ್ಲ, ಬೀಜ. ಬೀಜ ಆದ ಮೇಲೆನೆ ಬೆಳೆ ಆಗೋದು. ಹಾಗಾಗಿ ಈ ವಿಚಾರವನ್ನ ಬಹಳಷ್ಟು ಗ್ರಂಥಗಳಲ್ಲಿ ಕೂಡ ಹೇಳ್ಯಾರ. ನಿಜಗುಣರು ಕೂಡ ವಿವೇಕ ಚಿಂತಾಮಣಿಯಲ್ಲಿ ಕೂಡ ಇದ್ರ ಬಗ್ಗೆ ಹೇಳ್ಯಾರ. ಹೀಗೆ ಈ ಯಾವ ವೇದಾಂತ ಶ್ರವಣದಿಂದ ಏನು ಉತ್ಪನ್ನ ಆಗ್ತದ, ವೇದಾಂತ ಶ್ರವಣದಿಂದ ಶಬ್ದ, ಶಬ್ದದಿಂದ ಸಂಯೋಗ, ಸಂಯೋಗದಿಂದ ಬ್ರಹ್ಮಜ್ಞಾನಕ್ಕೆ ಕಾರಣ ಆಗ್ತದೆ. ಅದರಿಂದ ಮುಂದೆ ಅದು ಅಂಗಶ್ರವಣ ಅಂತ ಅಂಗಿ ಹೋಗಿ ಅಂಗಶ್ರವಣಕ್ಕೆ ಶುರುವಾಗ್ತದೆ. ಒಂದ್ ಕಡೆ ಚೋಳ್ ಕಡೆ ಮೈ ತುಂಬ ಹೆಂಗ ಉರಿ ಶುರುವಾಗ್ತದೆ. ಆ ಬ್ರಹ್ಮಜ್ಞಾನದ ಬೀಜ ಅನ್ನುವುದು ಯಾವ ದೇಹದ ತುಂಬ ಅದು ಆವರಿಸ್ತದ, ಅದು ಬೆಳಿಲಿಕ್ಕೆ ಪ್ರಾರಂಭ ಆಗ್ತದ. ಹಾಗಾಗಿ ಇಲ್ಲಿ ತನ್ನ ಅನುಭವಕ್ಕ ಅಂತ ಹೇಳಿದ ಮಾತು ಬಹಳ ಕೇಳಬೇಕು ಅಂತ ಅರ್ಥನೂ ಅಲ್ಲ, ಕಡಿಮೆ ಕೇಳಿ ಬಿಡಬೇಕಂತ ಅರ್ಥ ಅಲ್ಲ. ನಿನ್ನ ಅನುಭವಕ್ಕೆ ಬರುವಂತ ಕೇಳು ಅಂತ ಅಲ್ಲಿ ಮಹಾತ್ಮರು ಹೇಳ್ತಾ ಬಂದ್ರು. ಕಾರಣ ಇಲ್ಲಿ ಸದಾ ಬ್ರಹ್ಮದ ಆತ್ಮಜ್ಞಾನದ ವಿಷಯವನ್ನೇ ನಾವು ಕಿವಿಯಲ್ಲಿ ಹಾಕಿಕೊಂಡ್ರೆ ಅದು ಶ್ರವಣ, ಅಂಗಿ ಶ್ರವಣ ಅಂತ ಆಗ್ತದೆ. ಸದಾ ಹಾಕ್ಬೇಕಲ್ಲೀಗ. ಮತ್ತೆ ಯಾವಾಗನೊಮ್ಮೆ ನಾವು ಹಾಕ್ತೀವ್ರಂದ್ರೆ ಅದಕ್ಕೆ ಆ ಒಂದು ವಿಷಯವಾಗಿಯೇ ಕೇಳಬೇಕು. ಆ ಕೇಳಿದ ವಿಷಯವನ್ನೇ ಪುನಃ ಪುನಃ ಚಿಂತಿಸಬೇಕಂದ್ರೆ ಮನನ ಮಾಡಬೇಕು. ಶ್ರೋತವ್ಯ, ಮಂತವ್ಯ, ನಿಧಿದಾಸತವ್ಯ ಅಂತ ಹೇಳಿರಲ್ಲ ಸಂಸ್ಕೃತದಲ್ಲಿ. ಆವಾಗ ಏನು ಮಾಡ್ತದ ಅಂದ್ರೆ ಅದು ಬೆಳಿಲಿಕ್ಕೆ ಪ್ರಾರಂಭ ಆದ್ರೆ ಸುಖದ ಉತ್ಪತ್ತಿ ಜಲ ಶುರುವಾಗ್ತದೆ. ಸ್ವಲ್ಪ 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 ಉಳಿದ ವಿಷಯವನ್ನ ಕಂಡರೆ ದುಃಖ ಆಗ್ತದ, ಮತ್ತೆ ಕೇಳಿದ್ರೆ ದುಃಖ ಆಗ್ತದ, ಕೇಳಿದನ್ನ ಮತ್ತೆ ಸ್ಮರಣೆ ಮಾಡಿದ್ರೆ ದುಃಖ ಆಗ್ತದ. ನಿಮ್ಮ ಎಲ್ಲರ ಅನುಭವಕ್ಕಾದಿಲ್ಲ. ಇಲ್ಲಿವರೆಗೂ ನಾವು ಕೇಳಿಲ್ಲ ಅಂತಲ್ಲ, ಕೇಳಿವಿ. ಕೇಳಿದ ಇಷ್ಟೋ ಶ್ರವಣದಿಂದ ನಮಗೆ ದುಃಖ ಆಗ್ಯದ, ಸುಖ ಆಗ್ಯದ, ದುಃಖನೇ ಆಗ್ಯದ. ಕಾರಣ ಕೇಳುವುದನ್ನೇ ಕೇಳಿರಿ, ದುಃಖಕ್ಕೆ ಕಾರಣವಾದದನ್ನು ಕೇಳಬೇಡ್ರಂದ್ರ ಅವರು. ಕೇಳ್ರಿ, ದುಃಖಕ್ಕೆ ಕಾರಣವಾದ ಕೇಳಬೇಡ್ರಿ, ಸುಖಕ್ಕೆ ಕಾರಣವಾದ ಕೇಳ್ರಿ. ನಮಗೇನು ಮಾಡ್ತದ ಅಂದ್ರೆ ಮನಸ್ಸು ದುಃಖದ ಮಾತುಗಳನ್ನ ನಡೆದು ಅಂದ್ರೆ ಕೇಳೋದಕ್ಕೆ ಕುಂದ್ರ ಅರ್ಧ ಗಂಟೆ, ಇನ್ನು ಇಷ್ಟೊತ್ತಿಗೆ ಯಾಕೋತ್ತೇಪ ಸುಗಪ್ಪಣ್ಣ ಮನೆಗೆ ನಾವು ಅಂತೀವಿ. ದುಃಖದ ಮಾತು ನಡೆದ್ರೆ, ಮತ್ತೆ ಸುಖದ ಮಾತು ನಡೀತೆ ಅಂದ್ರೆ ನಡಪ್ಪ ಮನೆಗೊಂಬಂತೀವಿ. ಯಾಕಂತೀವಿ ಅಂದ್ರೆ ಇದೆ ನೋಡು, ನಿನಗ ದುಃಖಕ್ಕೆ ಕಾರಣವಾದ ಮಾತುಗಳು ಬೇಕಾಗಿವಿನ ಅಂಗಿ ಶ್ರವಣದಂತ ಭಗವಂತನ ಮಾತನ್ನ ಕೇಳಲಿಕ್ಕೆ ಆಗವಲ್ತು. ಯಾಕಂದ್ರೆ ಶಿವನ ಕಥಾಗೋಷ್ಠಿಗೆ ಕಿವಿಗೊಡುವ ಮಹಾತ್ಮರು ಯಾರ ಕಥೆಯನ್ನ ಕೇಳೋದಕ್ಕೆ ಕಿವಿ ಕೊಡು ಅಂದ್ರೆ ಮೀಸಲಾಗಿಡಂದ್ರು. ಪರಮಾತ್ಮನ, ಭಗವಂತನ, ಗುರುನಾಥನ ಆನಂದದ ವಿಚಾರಗಳನ್ನ ಕೇಳುವುದಕ್ಕೆ ನನ್ನ ಕಿವಿ ಮೀಸಲಾಗಿಡುವಂತೆ ಮಾಡೋ ಭಗವಂತ ಅಂತ ಕೇಳ್ತಾನ ನಾವು.
ಯಾಕೆ ನನಗೆ ಆನಂದ ಬೇಕಾಗ್ಯದ, ಸುಖ ಬೇಕಾಗ್ಯದ. ಅವೇ ಮಾತುಗಳು ಕೇಳಕ್ಕೆ ಆಸ್ಪದ ಕೊಡು, ನನಗೆ ಪದೇ ಪದೇ ಅಂತ ಅವಕಾಶ ಕೊಡು. ಹೀಗೆ ಮತ್ತೊಬ್ಬರ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನ ಯಾರಾದರೂ ಹೇಳೋರು ಜಗತ್ತಿನಲ್ಲಿ ಬ್ರಹ್ಮನಿಷ್ಠ ಸದ್ಗುರುಗಳ ಸಮೀಪವನ್ನು ಬಿಟ್ರೆ, ಜ್ಞಾನಿಗಳ ಸಮೀಪವನ್ನು ಬಿಟ್ರೆ ಉಳಿದ ಎಲ್ಲ ಕಡೆ ನೋಡಿ, ಇದೇ ಜಾಗ ಬಿಟ್ಟು ಸ್ವಲ್ಪ ಇತ್ತ ಹೋಗಿ ಕುಂದ್ರಿ, ಅಲ್ಲಿ ಏನು ನಡೀತೇವೆ ಮಾತಂಬಂದು ನಿಮ್ಮ ಅನುಭವಕ್ಕೆ ಬರ್ತಾವ. ಭಾಳ ಬೇಡ, ಸ್ವಲ್ಪ ಇಷ್ಟು ಈ ಹೋಟೆಲ್ದಷ್ಟು ಹೋಗ್ರಿ ಅಂದ್ರೆ ವಿಚಾರ ಮಾಡಿ ನೋಡ್ರಿ ಅಂತಾರ ಅವ್ರ ಮಹಾತ್ಮರು. ನಮಗೆ ಒಳ್ಳೆ ಉದ್ದೇಶಕ್ಕಾಗಿ ಹೇಳ್ತಾರ. ಹಾಗಾಗಿ ಅವರ ಕಡೆಗೆ ನೀವು ಯಾವತ್ತೂ ಕಿವಿಯನ್ನು ಕೊಡಬಾರ್ರಿ ಅಂದ್ರು ಅವರು. ಬಸವಾನಂದರು ಕೂಡ ಬಹಳ ಚಲೋ ಹೇಳ್ಯಾರ, ತಮ್ಮ ಈ ಮಾತುಗಳನ್ನ ಬಿಟ್ಟು ಬೇರೆ ಮಾತು ನಡೆದತ್ತಂದ್ರೆ ಎದ್ದು ನಿಮ್ಮ ಮನೆಗೆ ಹೋಗಿ ನಿಮ್ಮ ಮನೆಯಾಗ ಊಟ ಮಾಡಿ ಆರಾಮ್ ಮಕ್ಕಾರ್ರಿ, ವಿಶ್ರಾಂತಿ ಆಗ್ತದ, ಕಣ್ತುಂಬ ನಿದ್ದೆ ಆಗ್ತದ, ಆನಂದ ಆಗ್ತದ. ಉದ್ರೆ ಮಾತು ಕೇಳಿ ಉಪವಾಸ ಹಾಕ್ಬಿಡ್ತಾರೆ ಅಂತಿದ್ರು ಅವರು. ಹಾಗೆ ಇದಕ್ಕೆ ಇಂಥವರ ಇಲ್ಲ ಸಲ್ಲದ ಮಾತುಗಳನ್ನು ಆಡುವಂಥ ಮತ್ತು ಆನಂದ ಆಗುವಂಥ ಶಾಸ್ತ್ರದ ಮಾತುಗಳನ್ನು, ಪ್ರತ್ಯೇಗಾತ್ಮನ ಅಂತರಂಗದ ವಿಷಯಗಳನ್ನು ಬಿಟ್ಟು ಬಹಿರಂಗದ ಲೌಕಿಕ ವಿಚಾರಗಳನ್ನು ಮಾತನಾಡುವವರು ಕಿವಿ ಅಂತ ಅನ್ಲಿಲ್ಲ ಅವಕ್ಕ. ಕೋವಿ ಅಂದ್ರೆ ಬಂದೂಕಿದ್ದಂಗೆ ತಮ್ಮ. ಬಂದೂಕ ನಿನ್ನ ಏನ್ ಮಾಡ್ತದ, ನಾಶ ಮಾಡ್ತದಿಲ್ಲ. ಮತ್ತೆ ಅಂಥವ್ರ ಮಾತಿ ಕಿವಿ ಕೊಟ್ಟಂದ್ರೆ ಬಂದೂಕಕ್ಕ ಎದೆ ಕೊಟ್ಟಂಗ ಹೊಡ್ಯಪ್ಪ ನನಗೆ ಅನ್ನಂಗ. ಅದಕ್ಕೆ ಮಹಾತ್ಮರು ಆ ಕಡೆ ಹೋಗೋಣ ಅಂತ ಹೇಳಿ, ಆದ್ರೆ ಒಂದು ಮಾತನ್ನು ವಿಚಾರ ಮಾಡಬೇಕು. ಈಗ ಬಂದೂಕಿನಿಂದ ಒಂದು ಗುಂಡು ಹೊರಗೆ ಬಂತಂದ್ರೆ ಒಂದೇ ಕಡೆ ಗಾಯ ಮಾಡಿ ಹೋಗಿಬಿಡ್ತಾವ. ಸಾಯ್ಬೋದು, ಬದುಕ್ಬೋದು, ಮೈ ತುಂಬ ಗಾಯ ಆಗೋದಿಲ್ಲ. ಆತವೇ. ಆದರೆ ಈ ಮಾತುಗಳನ್ನು ಹೇಳುವಂಥವ್ರೇನು ಮಾತುಗಳು ಅವ, ಆ ಮಾತುಗಳನ್ನ ಕಿವಿಗೆ ಕೇಳ್ತವಲ್ಲ, ಇವೆಲ್ಲ ಒಂದು ಮಾತಿನಿಂದ ಮೈತುಂಬ ಗುಂಡು ಬಿದ್ದಂಗೆ ಆತವ ನೋಡ್ರಿ. ಎಚ್ಚರ ಅಂತಾರ, ಮೈತುಂಬ ಗಾಯ. ಅಂದ್ರೆ ಬಂದೂಕಿನಕ್ಕಿಂತ ಬಂದೂಕು ಒಂದ್ಸಲ ಎದೆ ಕೊಡ್ಬೋದು, ಒಂದ್ಸಲ ಸತ್ತು ಹೋಗ್ಲಿ ಅಥವಾ ಬದುಕಲಿ, ನಿತ್ಯ ನಿತ್ಯ ನಿನ್ನನ್ನು ಕೊಲ್ತಾವ ನೋಡಿ ಮಾತುಗಳು. ನಿತ್ಯ ನಿತ್ಯ ಮಾತು ಕೊಲ್ತಾವ, ಅವು ದುಃಖ ತಂದು ಕೊಡ್ತಾವ. ಹಾಗಾಗಿ ಇದು ಏನು ಅಂದ್ರೆ ಯಾವಾಗಲೂ ಸತ್ಯವನ್ನ, ಅಂತರಂಗದ ಅನುಭಾವದ ವೇದಾಂತದ ಶಿರೋಭಾಗದ ನಿನ್ನ ಒಳಗಿರುವಂಥ ಆನಂದದ ಕಡೆ ಕರಕೊಂಡು ಹೋಗುವಂಥ ಮಾರ್ಗವನ್ನು ಬೋಧಿಸುವಂಥ ಮಾತುಗಳನ್ನು ನೀನು ಕೇಳಿದರೆ ಅದು ಶ್ರವಣ ಅಂದರು. ಅದು ಶ್ರವಣ, ಆ ಮಾತು ಮಾಡು. ಹಾಗಾಗಿ ಇನ್ನೂ ಅನೇಕ ಮಾತುಗಳನ್ನು ಹೇಳ್ತಾ ಬಂದರೂ ಕೂಡ ಒಂದು ಮಾತು ನಾವು ನೆನಪಿಡಬೇಕು, ಯಾವಾಗಲೂ ಇದರಲ್ಲಿ ನಾವು ಉಪಯೋಗವನ್ನು ಹೇಗೆ ಮಾಡಬೇಕಂದ್ರೆ ಅದು ನಮ್ಮ ಕೈಯಲ್ಲಿದೆ. ಅಂದ್ರೆ ಕಿವಿ ನಮ್ಮವ, ಅವ್ರವ ನಮ್ಮವಲ್ಲ. ಅಂದ್ರೆ ನಮ್ಮ ಅಧೀನದಲ್ಲಿ ಅವ, ಅವರ ಅಧೀನದಲ್ಲಿ ಅವ. ನಮ್ಮ ಅಧೀನದಲ್ಲಿ ಅವಂದ್ರೆ ಬಳಸುವ ವಿಚಾರ ನಿನಗೆ ಗೊತ್ತಿರ್ಬೇಕಂದ್ರೆ, ನಿನ್ನಲ್ಲಿ ಅವಂದ್ರೆ ನಿನಗೆ ಬಳಸೋದು ನಿನಗೆ ಗೊತ್ತಿರ್ಬೇಕ, ಇಲ್ಲ ನಿನಗೆ ಗೊತ್ತಿಲ್ಲ ಅಂತ ಅರ್ಥ ಆಗ್ತದ. ಅದಕ್ಕೆ ಮಾತಿನಾಗ ಸಿಗಾಕಿ ತೆಗಿತಾರ ಅವರು ಮಹಾತ್ಮರು. ನಮ್ಮನ್ನು ಅವರನಿಸಿ ನಮ್ಗೆ ಉಪದೇಶ ಮಾಡ್ತಾರೆ. ಹೊಟ್ಟೆ ಕಿಚ್ಚಲ್ಲ, ಅನುಭವಕ್ಕೆ ಬರಲ್ಲ ಅಂತ. ಅನುಭವಕ್ಕೆ ಬರುವಂತಂತ ಬರ್ದಾರ. ಕೊಡ್ಲೆ ನಿಂದಲ್ಲ, ಹೌದು.
ಕೊಡ್ಲೆ ನಿಂದ ಅಂದರೆ ಕೊಡ್ಲೆ ನಿನ್ನ ಕಡೆಗಿಲ್ಲ, ನೀನು ಕೊಡ್ಲಿಂದ ಇನ್ನೊಬ್ಬ ತಲೆನ ಕಡಿಬೋದು, ಕಟ್ಟಿಗೆನ ಕಡಿಬೋದು. ಚಾಕು ನಿಂದ ಅದ, ಕುತ್ತಿಗೆನ ಕತ್ತಿಸ್ಬೋದು, ತರಕಾರಿನ ಕತ್ತಿಸ್ಬೋದು. ಬಳಕೆ ಮಾಡೋದು ನಿನ್ನ ಕೈಯಾಗದಿಲ್ಲ. ಆ ಕೊಡ್ಲದ ಏನು ತಪ್ಪದ, ಚಾಕ್ನಿಂದ ಏನು ತಪ್ಪದ. ಅದೇ ಭಗವಂತ ಕೊಟ್ಟಂತ ಕಿವಿ ಏನು ತಪ್ಪು ಮಾಡ್ಯಾವೋ ನೀನು ಮಾಡಿ ಅವ್ರ ಮೇಲೆ ಯಾಕೆ ಆಗ್ತದೆ? ಹೌದಿಲ್ಲ? ಅದಕ್ಕೆ ನೀನು ಲೌಕಿಕವಾಗಿ ನಿನ್ನ ಕಿವಿ ಕೊಟ್ಟರೆ ದುಃಖಕ್ಕೆ ಹೋಗ್ತಿದ್ದಿ, ಪಾರಮಾರ್ಥದ ಕಡೆ ಕೊಟ್ಟರೆ ಆನಂದಕ್ಕೆ ಹೋಗ್ತಿದ್ದಿ. ಬಳಸುವುದು ನಿನ್ನ ಕೈ ಬಿಟ್ಟನ ಭಗವಂತ. ಎಲ್ಲರಿಗೆ ಅವು ಕೊಟ್ಟಾನ, ಎಲ್ಲರಿಗೂ ಇವು ಪಂಚಜ್ಞಾನಿ ಅಂದರೆ ಎಲ್ಲರಿಗೂ ಕೊಟ್ಟಾನ ಮನುಷ್ಯರಿಗೆ. ಆದರೆ ಅವ್ರು ಹಂಗೆ ಯಾಕ ಇವ್ರು ಹಿಂಗೆ ಯಾಕಂದ್ರೆ ಅವನ ಕಟಿ ಕಡೆಗೆ ಬಳಸಕತ್ತಾನ, ಒಬ್ಬನ ತಲೆ ಕಡೆಗೆ ಬಳಸಕತ್ತಾನಪ್ಪ. ಅವನೇನು ಮಾಡಿದ? ಕೊಡ್ಲೆ ಮಾಡ, ಅವನು ಕೊಡ್ಲಿದೇನು ತಪ್ಪದ? ನೀ ತಲೆ ಬಿಡಿ ಅಂತ ಕೊಟ್ಟಾನ ಕೊಡ್ಲಿ. ಅಂದ್ರಾಗೆ ಅವ್ರ ಹೆಂಗೆ ಯಾಕ ಇವ್ರ ಹೆಂಗೆ ಯಾಕಂದ್ರೆ ಅವ್ರವ್ರು ಹೆಂಗೆ ಬಳಕೆ ಮಾಡ್ತಾರೆ ಹಂಗಂಗೆ ಆಗ್ತದೆ. ಅದ್ರಂಗೆ ನೀನು ಹೇಗೆ ಬಳಕೆಯನ್ನು ಮಾಡಿಕೊಳ್ಳುತ್ತೀಯೋ ಅದರ ಪ್ರಕಾರ ನಿನಗೆ ಆನಂದ ಬೇಕಂದ್ರೆ ಈ ಕಡೆ ಬಳಕೆ ಮಾಡು, ದುಃಖ ಬೇಕಂದ್ರೆ ಆ ಕಡೆ ಬಳಕೆ ಮಾಡು. ಇಷ್ಟೇ ಮಹಾತ್ಮನ ಮಾತು. ಹಾಗಾಗಿ ಇಲ್ಲಿ ಮಹಾತ್ಮರು ಅನಂತ ವಿಚಾರಗಳನ್ನು ಇಲ್ಲಿ ಹೇಳ್ತಾ ಬಂದು ನಾವು ಯಾವಾಗಲೂ ನಮ್ಮ ಉಪಯೋಗ ಹೇಗೆ ಮಾಡಿಕೊಳ್ಳಬೇಕು ಅಂದರೆ ಬ್ರಹ್ಮ ಸೃಷ್ಟಿ ಮಾಡಿದಂಥ ಏನು ಇಂದ್ರಿಯಗಳವ ನಮ್ಗೆ ಕೊಟ್ಟನಲ್ಲ, ನೀನು ಒಟ್ಟಿನಲ್ಲಿ ಇವುಗಳನ್ನು ಲೌಕಿಕನೇ ಬಳಕೆ ಮಾಡಿದರೆ ದುಃಖ ಕೊಡ್ತದ, ಅಲೌಕಿಕ ಬಳಕೆ ಮಾಡಿದರೆ ಸುಖ ಕೊಡ್ತದ. ಬಳಕೆ ಮಾಡುವುದು ನಿನ್ನ ಕೈ ಬಿಟ್ಟಿದ್ದಂದ್ರು. ಪರಿಣಾಮ ಏನಾಗ್ತಂತ ಅಷ್ಟೇ ಹೇಳ್ತಾರೆ ಮಹಾತ್ಮರು. ಬಳಕೆ ಮಾಡೋದು ನಿನ್ನ ಕೈಗೆ ಬಿಟ್ಟದ್ದು. ಹಾಗಾಗಿ ಇಲ್ಲಿ ಮಹಾತ್ಮರು ನಮಗೆ ಇಂದ್ರಿಯಗಳಿಂದ ಪರಮಾತ್ಮನನ್ನ ಕಾಣಲು, ಸ್ತುತಿಸಲು, ಸ್ಮರಿಸಲು, ವಂದಿಸಲು, ಪೂಜಿಸಲು ಕೊಟ್ಟನ ಇಂದ್ರಿಯಗಳು. ಆದರೆ ಇವುಗಳಿಂದ ವಿರೋಧವಾದ ಕಾರ್ಯಕ್ಕೆ ಉಪಯೋಗಿಸಿಕೊಂಡರೆ ಅವನಿಗೆ ದುಷ್ಟ ಆಗ್ತಾನ, ಇಲ್ಲ ಇವನು ಶಿಷ್ಟ ಆಗ್ತಾನೆ. ವಂದಿಸಿ, ಪೂಜಿಸಿ, ಅರ್ಚಿಸಿ, ಕೀರ್ತಿಸಿ ಅಂತ ಬರದಲ್ಲ. ಆ ವ್ಯಕ್ತಿಗಳನ್ನು ಎಲ್ಲೇನು ನೋಡಿದ್ರೆ ಏನಪ್ಪಾ ಎಂಥ ಸಂಸ್ಕಾರ, ಎಂಥ ವಿನಯವಂತರು, ಎಂಥ ಧರ್ಮಿಷ್ಠರು ಅಂತ ನಾವು ಅಂತೀವಿಲ್ಲ. ಅವರು ಅದೇ ವಂದನ ಮಾಡಕ ಅದೇ ಕೈಯವ, ನೆನಗಾವೆ ಕೈಯವ. ವಂದಿಸಲು ಅದೇ ಹಣೆ ಆದ, ನಿನಗೂ ಅದೇ ಹಣೆ ಆದ. ಅರ್ಚಿಸಲು ಅದೇ ಕೈ ಆದ, ನಿನಗೂ ಅದೇ ಕೈ ಆದ. ಸ್ಮರಿಸುವ ನಿನಗೂ ಅದೇ ಮನಸ್ಸಾದ, ಅವನಿಗೆ ಅದೇ ಮನಸ್ಸಾದ. ನೀನು ಯಾಕೆ ದುಷ್ಟ ಆದಿ, ಅವನು ಯಾಕೆ ಹಂಗಾದ? ಅವನು ಬಳಕೆ ಅಲ್ಲಿ ಮಾಡಿದ, ಅವನು ಶಿಷ್ಟನಾದ. ಬಳಕೆ ಈ ಕಡೆ ಮಾಡಿದಿ, ದುಷ್ಟನಾದ. ಹಾಗಾಗಿ ಇಲ್ಲಿ ಎಷ್ಟು ಸರಳವಾದ ಮಾತನ್ನು ಹೇಳಿದ್ರಲ್ಲ. ಬಹಿರ್ಮುಖವಾದ ಇಂದ್ರಿಯಗಳನ್ನು ಅಂತರ್ಮುಖ ಮಾಡುವುದು ದೊಡ್ಡ ತಪಸ್ಸು ಅಂದ್ರೆ ಇಷ್ಟು ಮಾಡ್ಕೊಂತ ಹೋಗಂದ್ರು. ಆ ತಪಸ್ಸು ಯಾಕೆ ಮಾಡಕೋದು? ಇಷ್ಟು ಮಾಡ್ಕೊಂತ ಹೋಗು, ತಾನೇ ತಪಸ್ಸಾಗ್ತದೆ. ಹಾಗಾಗಿ ಈ ಸಾಧನಗಳನ್ನು ನಾವು ಒಳ್ಳೆ ಕಾರ್ಯಕ್ಕೆ ಉಪಯೋಗ ಮಾಡಿದರೆ, ಈ ಕಿವಿಗಳನ್ನು ಯಾವುದಕ್ಕೆ ಉಪಯೋಗ ಮಾಡು? ಶಾಸ್ತ್ರ ಶ್ರವಣಕ್ಕೆ ಮೀಸಲಾಗಿಡು. ಮನುಷ್ಯನು ಯಾವ ಆಭರಣಗಳನ್ನು ಧರಿಸಬೇಕು ಅಂತ ಬಹಳ ಮಂದಿ ಚಂದ ಹೇಳಿರಲ್ಲ. ಅದರಂತೆ ಒಂದು ಜಡವಾದ ಆಭರಣಗಳು, ಆಭರಣ ಅಂದರೆ ಬಂಗಾರ ಸಾಮಾನುಗಳು, ವಜ್ರದ ಸಾಮಾನಲ್ಲಿ, ಬೆಳ್ಳಿ ಸಾಮಾನಲ್ಲಿ ಅವು ಧರಿಸಬೇಕು ಅಂದರೆ ಹಾಕಬೇಕು.
ಕಿವಿಯಲ್ಲಿ ಕಿವಿಯಲ್ಲಿ ಹಾಕ್ಬೇಕು, ಕೊರಳಲ್ಲಿ ಹಾಕಬಾರ್ದು. ಕೊರಳೆಲ್ಲ ಹಾಕವು ಕಾಲಲ್ಲಿ ಹಾಕ್ತಾರೆ, ಕಾಲ ಚೈನ್ ಹಾಕ್ತಾರೆ, ಬೆಳ್ಳಿ ಚೈನ್, ಕೊರಳಾಗ ಬಂಗಾರ ಸರ ಹಾಕ್ತಾರೆ. ಇವೆಲ್ಲ ಇಂತಿಂಥ ಆಭರಣಗಳನ್ನ ಇಂಥಲ್ಲೇ ಹಾಕಬೇಕಂತ ನಮಗೆ ಗೊತ್ತದಿಲ್ಲ. ಅಪ್ಪಿ ಬೇರೆ ಕಡೆ ಹಾಕ್ತೀವೇನು? ಇಲ್ಲ. ಇದರಲ್ಲಿ ಎರಡೂ ಭಾಗ. ಇವು ಎಲ್ಲಿ ಹಾಕಿದ್ರು ಕೂಡ ಜಡನೆ ಅವ. ಕಿವಿಗನ ಹಾಕೋ, ಕಾಲಗನ ಹಾಕೋ ಜಡನೆ. ಇನ್ನೊಂದು ಚೇತನವಾದ ಆಭರಣ ಅಂದ್ರು. ಚೇತನ ಆಭರಣ ಅವು ಯಾವ ಅಂದ್ರೆ ದುರ್ಗುಣಗಳೇ ಜಡವಾದ ಆಭರಣ, ಸದ್ಗುರುಗಳೇ ಚೇತನವಾದ ಆಭರಣ. ಇದು ಆಭರಣ ಇಲ್ಲ. ಕಿವಿಗೆ ನಾವು ಏನಾದರೂ ಹೆಣ್ಮಕ್ಳು ಹಾಕ್ಲಿ ಗಂಡು ಮಕ್ಳು ಹಾಕ್ಲಿ ಮೂರು ಬೆಂಡಲ್ಲಿ ಹಾಕಬಾರಂತಲ್ಲ, ಅವು ಸೂತ್ರಗಳವ, ಹಾಕಬೇಕು. ಅದರಿಂದ ಭೂಷಣ ಅಲ್ಲ. ಶಿವನ ಕಥಾಗೋಷ್ಠಿಗೆ ಕಿವಿ ಕೊಡಲಿಲ್ಲ ಅಂದ್ರೆ ನೀವು ಎಷ್ಟು ಆಭರಣ ಹಾಕಿದ್ರು ಕೂಡ ಸತ್ತಾಗ ಕಿವಿ ಕೊಯ್ದು ಅವನ ಕಡಿಗೆ ಮಾಡ್ತಾರೆ. ಬರೋದಲ್ಲ ಅವು. ಮತ್ತೆ ಕೆಲವು ಕಿವಿನೇ ಕೊಯ್ತಾರ, ಹೋಗ್ಲ್ ಬಿಡಂತಾರೆ. ಹಾಗಾಗಿ ನೀನು ಶಾಸ್ತ್ರ ಶ್ರವಣ ಮಾಡಿ ಪರಮಾತ್ಮ ಕಡೆ ಏನು ಸದ್ಗುಣ ಸಂಪಾದನೆ ಮಾಡಿಕೆ ಅವನ್ನ ತಕ್ಕಂತಾರ. ಯಾರನ್ನ ಬಿಚ್ಚಕ್ಕೆ ಬರಲ್ಲ, ಕತ್ತರ್ಸಕ್ಕೆ ಬರಂಗಿಲ್ಲ, ತೆಗಿಯಕ್ಕೆ ಬರಂಗಿಲ್ಲ, ಅವ ನಿಮ್ಮಿಂದ ಹೋಗಿಬಿಟ್ಟು ನೋಡವು. ಹಾಗಾಗಿ ಚೇತನ ರೂಪ ಆಭರಣಗಳನ್ನೇ ನಾವು ಧರಿಸ್ಬೇಕು. ಯಾರು? ಮನುಷ್ಯರಂತ. ಮಾನವನ ಏನು ಕಿವಿಗೇನು ದನಗಳ ಕಿವಿಗೂ ಮರು ಹಾಕ್ತಾರಲ್ಲ, ಮನುಷ್ಯರೇ ಹಾಕ್ತಾರೆ ಮರು. ಹಾಕಬಾರ್ದಂತ ಅರ್ಥ ಅಲ್ಲ. ಅದರಿಂದ ಏನು ಆತ್ಮಜ್ಞಾನ ಆಯ್ತೇನು? ಇಲ್ಲ. ಅದರಿಂದ ಮಹಾತ್ಮರು ಇಲ್ಲಿ ಏನು ಅಂತ ಹೇಳಿದ್ರೆ, ವಿನಯೋ ರತ್ನ ಮುಕಟಂ ಸಚ್ಚಾಸ್ತ್ರಂ ಮಣಿಕುಂಡಲೇ ಹೇಳಿದ್ರು. ಏನು ಕಿವಿಗೆ ಧರಿಸುವಂತ ಆಭರಣ, ಚೇತನವಾದ ಆಭರಣ ಅಂದ್ರಲ್ಲ. ವಿನಯೋ ರತ್ನ ಮುಕಟಂ ಸಚ್ಚಾಸ್ತ್ರಂ ಮಣಿಕುಂಡಲೇ ತ್ಯಾಗಸ್ಯ ಕಂಕಣಂ ಯೇಷಾಂ ಕಿಂ ತೇಷಾಂ ಜಡಮಂಡನೈ ಅಂತ ಒಂದು ಮಾತು ಹೇಳ್ತಾರೆ ಸುಭಾಷಿತಕಾರರು. ಯಾರಿಗೆ ರತ್ನ ಬಂದ್ರೆ ವಿನಯವೇ ರತ್ನ ಕಿರೀಟವಾಗ್ಯದಂದ್ರು. ವಿನಯ, ಆ ವಿನಯ ಅನ್ನೋದು ಬರೋದು ಬಹಳ ಕಷ್ಟ. ವಿನಯ ಮಾತು ಶಬ್ದ ಬಹಳ ಸರಳ ಅದ, ಬರೋದು ಬಹಳ ಕಷ್ಟ. ಅದಕ್ಕೆ ಏನಪ್ಪ ವಿನಯ? ವಿನಯ ಅಂದ್ರೇನು? ಒಳ್ಳೆಯ ಶಾಸ್ತ್ರವೇ ಮಣಿ ಕುಂಡಲಗಳಾಗಿರುವವು ಅಂದ್ರು. ನೀನು ಹಾಕಿದ್ದೆಲ್ಲ ಅವು ಕಿವಿಗೆ ಹಾಕ ಆಭರಣ, ಇವು ಜಡವಾದ ಆಭರಣ. ಚೈತನ್ಯವಾದ ಆಭರಣ ಯಾವುದಂದ್ರೆ ವೇದ ಒಳ್ಳೆಯ ಶಾಸ್ತ್ರ ಅಂದ್ರೇನು? ವೇದಾಂತ ಶಿರೋಭಾಗದ ಏನು ಅಂಗಿ ಶ್ರವಣ ಅಂತ ಹೇಳಿಲ್ಲ, ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಮುಖದಂದೇ ತನ್ನ ಅನುಭವಕ್ಕೆ ಬರುವಂತೆ ಕೇಳುವಂತ ವಾಕ್ಯನವ. ಆ ವಾಕ್ಯವೇ ಮಣಿಕುಂಡಲಗಳಾಗಿವೆ. ಅವರು ಕಾಣ್ತವೇನು? ನೀವೆಷ್ಟು ವರ್ಷದಿಂದ ಹಾಕ್ಯನ್ರಿ? ಯಾರಿಗೆ ಕಂಡವು? 27 ವರ್ಷ ಆಯ್ತು ಈ ಕುಂಡಲ ಧರಿಸಿ ಎಲ್ಲರೂ. ಯಾರೇನು ಕಂಡವೇನು? ಕಾಣಂಗಿಲ್ಲ ಅಂತ. ಇದಕ್ಕೆ ಏನು ಕಾರಣಪ್ಪ ಅಂದ್ರೆ ತ್ಯಾಗವೇ ಕಂಕಣವಾಗಿದೆ. ಕೈ ಹಾಕ್ತಲ್ಲ ತ್ಯಾಗ. ಏನ್ ತ್ಯಾಗ ಮಾಡಿದ್ದಿ? ತ್ಯಾಗ ಏನ್ ಮಾಡಿದ್ದಿ ಇಲ್ಲಿ ಇಷ್ಟೊತ್ತಿಗೆ ಅಂದ್ರೆ ಲೌಕಿಕವಾದ ದುಃಖದ ವಿಷಯಗಳನ್ನ ತ್ಯಾಗ ಮಾಡಿದ್ದಿ, ಅಲೌಕಿಕವಾದ ಆನಂದದ ವಿಷಯವನ್ನು ಹಿಡಿದಿದ್ದೆ ಅಂದ್ರೆ ಇದು ನೋಡು ತ್ಯಾಗ ಅಂದ್ರೆ. ನೀನು ಯಾರನ್ನ ಬಿಟ್ಟು ಓದಿ ಊರು ತುಂಬ ಸಾಲ ಮಾಡಿ ಹೆಂಡ್ರ ಮಕ್ಕಳು ಬಿಟ್ಟು ಹೋದ್ರು ಎಷ್ಟು ಮಂದಿ ಯಾರು? ಇವ್ರೇನು ತ್ಯಾಗ ಮಾಡ್ಯಾರ? ನೀವ್ರು
ಈ ವಿಷಯಗಳನ್ನು ತ್ಯಾಗ ಮಾಡೋದು. ಏನು ಹೇಳ್ತಾವ? ಲೌಕಿಕ ಪಾರಮಾರ್ಥಗಳಿಗೆ ನೀನು ಅನ್ಯ ವಿಷಯಗಳನ್ನು ತ್ಯಾಗ ಮಾಡಂತ ಹೇಳ್ತದ. ಲೋಕ ನಿಂದನೆ ಆಗ್ತದ. ಹಾಗಾಗಿ ಈ ರೀತಿ ಏಷಾಂ ಸಚ್ಚಾಸ್ತ್ರಂ ಮಣಿಕುಂಡಲೆ ಅಂದ್ರೆ ಈ ಕುಂಡಲಗಳನ್ನ ಇಟ್ಟುಕೊಳ್ಳುವ ಸ್ಥಾನ ಯಾವುದು ಅಂದ್ರೆ ಅದು ಕಿವಿ. ಇವು ಹೊರಗೆ ಕಾಣ್ತಾವ, ಜಡ ಅವ, ಅವು ಒಳಗಾವಲ್ಲ, ಅವು ಕಾಣಂಗಿಲ್ಲ. ಅವು ಚೇತನ ಸ್ವರೂಪ. ಅವನು ಚೇತನ ಅವಕ. ಮತ್ತೆ ಶಬ್ದದಿಂದ ಚೈತನ್ಯ ಕಾರಣ ಆಗ್ಯದೋ ಎದರಿಂದ ಆಗಿದೆ ಇಲ್ಲಿ? ಮತ್ ಚೇತನ ಶಕ್ತಿ ಶಬ್ದದಾಗ ಆದಂತರೋ ಜಡ ಅಂತಿರೋ. ಅದಕ್ಕೆ ಮಹಾತ್ಮನ ಅಷ್ಟು ತಿಪ್ಪಲು ಬಿಟ್ಟು ಹೇಳಕತ್ತಾರ. ಹೀಗೆ ಇವುಗಳನ್ನ ಬಿಟ್ಟು ಬೇರೆ ಏನಾದರೂ ಇಡಬಹುದು, ಬಿಡಬಹುದು. ಇಟ್ಟರೂ ಕೂಡ ಇಡಲಾರದಂತೆ ಅವನೇ ಬರಿಕಿವಿ ಅಂತವ್. ಹಾಗಾಗಿ ಇಲ್ಲಿ ಮಹಾತ್ಮರು ನೀವು ಸಚ್ಚಾಸ್ತ್ರವನ್ನೇ ಕೇಳಬೇಕು. ಅದು ಬಿಟ್ಟು ಬೇರೆ ಕೇಳಿದ್ರೆ ಏನಾಗ್ತದ್ರಿ? ಮೊದಲೇ ವಿಚಾರ ಮಾಡಬೇಕು, ಪೂರ್ವದಿಂದ ವಿಚಾರ ಮಾಡಿ ಸಂಕ್ಷಿಪ್ತವಾಗಿ. ಅದು ಕೇಳಿದರೆ ನೀವು ದುಃಖ ಕೊಡ್ತದ. ಭೇದಶಾಸ್ತ್ರಗಳಿಂದ ದುಃಖ ಆದಿಲ್ಲ. ಹಾಗಾಗಿ ಭೇದಶಾಸ್ತ್ರಗಳನ್ನು ಕೇಳಂಗಿಲ್ಲ. ಪವಣತೆಗೆ ವೇದ ಶಿರೋಭಾಗ ಅಂತ ಅವರೇ ಹೇಳ್ಯಾರಲ್ಲ. ಹಾಗಾಗಿ ಈ ರೀತಿ ಕೂಡ ಮನುಷ್ಯನು ಭೇದಶಾಸ್ತ್ರಗಳನ್ನ ಕೇಳಿ ಮೊದಲೇ ಸಂಶಯದಾಗಿವಿ ನಾವು. ಪರಮಾತ್ಮ ಪರಬ್ರಹ್ಮ ನಿನಗ ಸಾವಿಲ್ಲ. ಪರಮಾತ್ಮ ಪರಬ್ರಹ್ಮನ ಬಿಡೋನು. ನೀನು ಸಾಯೋದಿಲ್ಲ ಅಂದ್ರೆ ಎಷ್ಟು ಮಂದಿಗೆ ಅದು ನಿಶ್ಚಯ ಆಗ್ಯದ? ಏನು ಸುಳ್ಳು ಹೇಳ್ತದಪ್ಪ ಅಂತಲ್ಲ ಶಾಸ್ತ್ರ, ಜಗತ್ತ ಅಂತ. ಏನು ಸುಳ್ಳು ಹೇಳ್ತಾರೆ ಇವರಂತ. ಹಾಗಾಗಿ ಇಂಥ ಸಂಶಯದಿಂದ ಕೂಡಿದ ನಮಗೆ ಮತ್ತೆಷ್ಟು ಸಂಶಯ ಕಾರಣ ಆಗ್ತದೆ ವಿನ ಅನುಭವಕ್ಕೆ ಬರುವಂಗ ನಿಸ್ಸಂಶಯ ಜ್ಞಾನ ಹೆಂಗಾಗ್ತದೆ? ಆ ಕಾರಣದಿಂದ ಅನಂತ ಮಹತ್ವಗಳನ್ನು ಭಗವಂತ ಶ್ರೀಕೃಷ್ಣ ಮೊದಲು ಮಾಡಿಕೊಂಡು ಬಹಳಷ್ಟು ಜನ ಹೇಳಿ ಇದು ಏನು ಮಾಡ್ತದಂದ್ರೆ ಜ್ಞಾನಕ್ಕೆ ಬೀಜಂ ರೂಪಂ ಕಾರ್ಯ ತಾನು ಉಂಟು ಅವನು ಅರಿವದು ಸುವಿಚಾರ್ಯ ಶ್ರವಣಾದಿಕವೇ ಬೀಜ ಇದೀಗ ಅವು ಶ್ರುತಿಗಳು ಬೇಡುವುದು ಯುಕ್ತ್ಯಾನುಯೋಗ ಅಂತ ಹೇಳಲು ನಿಜ ಉಂಟು. ಇದು ಶ್ರವಣಕ್ಕೆ ಅಂದ್ರೇನು? ಈ ರೀತಿ ವೇದಾಂತ ಶಾಸ್ತ್ರವನ್ನು ಶ್ರವಣ ಮಾಡೋದ್ರಿಂದ ಜ್ಞಾನದ ಬೀಜವನ್ನು ಬಿತ್ತಿದ್ರು ನಿನಗ. ಗುರುಗಳು ಯಾರಿಂದ ಅನುಭವಕ್ಕೆ ಬರ್ತ ಮೊದಲು ಹೇಳಲ್ಲ. ಗುರುಗಳನ್ನ ಬಿಟ್ರೆ ಬ್ಯಾರಿಂದ ಅನುಭವಕ್ಕೆ ಬರಂಗಿಲ್ಲ. ಬೀಜ ಬಿತ್ತವನು ಗುರುವೇ. ಮತ್ತೆ ಜ್ಞಾನದ ಬೀಜ ಬಿತ್ತಬೇಕು, ಕರ್ಮದ ಬೀಜ ಬಿತ್ತಬೇಕು. ಜ್ಞಾನದ ಬೀಜ ಬಿತ್ತಿ ನಂತರ ಅದರ ರೂಪ ಕಾರ್ಯಗಳೇ ಮುಂದೆ ಶ್ರವಣ ಮನನದಿಂದ ಒಂದು ರೂಪ ಆಗ್ತದೆ, ಅದು ಕಾರ್ಯ ಆಗ್ತದೆ. ಅವುಗಳಿಂದ ಮುಂದೆ ಅಂಕುರವಾಗಿ ಮೋಕ್ಷದ ಮೊಳಕೆ ಒಡೆದು ನಿಷ್ಪತ್ತಿಯಾದ ಹಣ್ಣನ್ನ ಉಂಟು ಪರತತ್ವ ಎಂಬ ಬೆಳೆಯನ್ನು ಬೆಳೆದುಂಡಿರು ಅಂತ ಸರ್ಪಭೂಷಣ್ ಕೂಡ ಹೇಳ್ಯಾರ. ಹಾಗಾಗಿ ಅಂಥ ಒಂದು ಶ್ರವಣವನ್ನು ನಾವು ಮಾಡಬೇಕು. ಮಾಡೋದ್ರಿಂದ ಇದು ಏನಾಗ್ತದ ಅಂದರೆ ಶ್ರವಣವನ್ನು ಏಕಾಗ್ರ ಮನಸ್ಸಿನಿಂದ ಮಾಡಿದರೆ ಅದು ಶ್ರವಣ ಸಿದ್ಧಿ ಆಗ್ತದೆ. ಶಾಸ್ತ್ರ ಶ್ರವಣ ಏಕಾಂತ ಮನಸ್ಸಿಂದ ಮಾಡಬೇಕಾಗಿದ್ರೆ ಆ ಶ್ರವಣ ಮಾಡೋದಕ್ಕೆ ಬರೋಕ್ಕಿಂತ ಮುಂಚೆ ವಾಸನೆಗಳನ್ನು ಬಿಟ್ಟು ಪರಿಶುದ್ಧ ಮನಸ್ಸಿನಿಂದ ಬರಬೇಕು. ವಾಸನೆಯನ್ನು ಬಿಡಬೇಕು. ಈ ಲೌಕಿಕ ವಾಸನೆ ಬಿಡೋದು, ಇಲ್ಲಿ ದೇಹ ವಾಸನೆ ಬಿಡೋದಲ್ಲ. ಲೌಕಿಕ ವಾಸನೆ ಬಿಟ್ಟು ಬಂದ ಮೇಲೆ ಮನಸ್ಸು ಕೇಳ್ತದ, ಆಮೇಲೆ ಮುಂದೆ ಇದು ದೇಹ ವಾಸನೆ ಬಿಡೋದು. ಅದು ಪರಿಶುದ್ಧ ಹೃದಯ ಬರಬೇಕು. ಏನಾದರೂ ವಾಸನೆಯು ಆ ಶ್ರವಣ ಮಾಡೋ ಸಂದರ್ಭದಲ್ಲಿ
ಸ್ಮರಣೆಗೆ ಬಂತು ಅಂದ್ರೆ ಅಲ್ಲಿ ಎಗ್ರಿ ಹೋಗ್ತದೆ ನೋಡ್ರಿ. ತಿಳಿದಿಲ್ಲ. ಅದಕ್ಕೆ ಶಾಸ್ತ್ರ ಹೇಳುವಾಗ ಕೇಳುವಾಗ ಹೇಳೋರಿಗೂ ಅಷ್ಟೇ, ಕೇಳೋರಿಗೂ ಅಷ್ಟೇ. ಮಧ್ಯದಲ್ಲಿ ಯಾವುದೇ ವಿಚಾರಗಳು ಬರಬಾರ್ದು, ಏಕಾಗ್ರತೆ ಇರಬೇಕು. ನೀವು ನೋಡಿದ್ರೆ ಬಸವಣ್ಣಂದ್ರೆ ಇರುವಾಗ ನಾನು ಇಲ್ಲೇ ಜಾಗದಲ್ಲಿ ಕೂಡ್ತಿದ್ದೆ. ನಾನು ಅವ್ರ ಈಶ್ವರ, ನಾ ಬಸವಣ್ಣ ಇದ್ದಂಗೆ. ನೀವೆಲ್ಲರೂ ಅಲ್ಲೇ. ಅವ್ರ ಕೆಮ್ಮು ಬರ್ತದಂತ ಇಲ್ಲಿ ನೀರು ಇಟ್ಟದನ್ನ ಕೆಮ್ಮಿದಾಗ ನೀರು ಕುಡಿತಾರೇನಂತ ತಗೊಳ್ಳಂತ ಹೇಳ್ತಿದ್ಲ ಅವ್ರಿಗೆ. ಹಿಂಗೆ ಕೈ ಹಿಡಿದಿಲ್ಲ ಎಷ್ಟೋ ಸಲ. ಹಿಂಗೆ ಹಿಡಿದ್ರೆ ಅವರು ಒಂದ್ಸಲ ತಗೊಂಡು ಕುಡೋರೆ ಸರಿ, ಇದ್ದಿಲ್ಲ ಹಂಗೆ ಸರಿ, ಕೈಯಿನ ಹಂಗೆ ಸರಿ, ಅವ್ರ ಹಂಗೆ ಸರಿ. ಒಂದ್ಸಲ ಭಾಳ ಆಯ್ತು, ನಾನು ಕೈ ಮೇಲೆ ತಗೊಂಡೆ. ತೆಗಿ ಅಂದ್ಬಿಟ್ರು, ನೀವು ನೋಡಿರ್ಬೇಕು. ತೆಗಿತಮ್ಮಂದ್ರು. ಸ್ವಲ್ಪ ಮ್ಯಾಗ ತಂದೆ ನಾನು, ಯಾಕಂದ್ರೆ ಕೆಮ್ಮು ಭಾಳ ಆಯ್ತು, ಅವ್ರಿಗೆ ತ್ರಾಸ ಆಗ್ತದೆ ಅಂತ ಈ ಭಾವಕ್ಕಾಗಿ. ಆಮೇಲೆ ಹೇಳಿದ್ರು, ತಮ್ಮ ಅದು ಏಕಾಗ್ರ ವೃತ್ತಿಯಿಂದ ನಡೆದಿರ್ತದ, ಆ ಸಮಯದಲ್ಲಿ ಅಡ್ಡ ಏನನ್ನ ಬರಬಾರ್ದು, ಅದಕ್ಕೆ ನಾ ತೆಗೆ ಎಂದೆ ಅಂತ ಹೇಳಿದ್ರು ನೋಡ್ರಿ ಸೂಕ್ಷ್ಮ. ಅಂದ್ರೆ ಗುರುಗಳು ಅವ್ರು ಹೇಳುವವ್ರಿಗೆ ಎಷ್ಟು ಅವ್ರ ಪ್ರಜ್ಞೆ ಇರ್ತಿತ್ತು, ಎಚ್ಚರ ಇರ್ತಿತ್ತು. ಅಂದ್ರೆ ನಾವು ಶ್ರವಣ ಮಾಡ್ತೀವಿ, ಮಾಡುವಾಗ ನಾವು ಹೆಂಗಿರ್ಬೇಕು ಎಂಬುದು ವಿಚಾರ ಮಾಡಬೇಕು, ಬೇಡ. ಹೀಗೆ ಅಲ್ಪ ಸ್ವಲ್ಪ ತಿಳಿತದ, ಪೂರ್ಣ ತಿಳಿದೇ ಉಳಿದಿಲ್ಲ ಅಂದ್ರೆ ಅಲ್ಪ ಸ್ವಲ್ಪ ತಿಳಿದದ್ದು ಹೆಂಗ್ ಉಳಿತದ? ಹಾಗಾಗಿ ಈ ಮಾತನ್ನ ಯಾರು ಹೇಳ್ಯಾರ, ನಿಜಗೊಂಡು ಹೇಳ್ಯಾರ. ಮತ್ತೆ ಇನ್ನೊಂದು ಕಡೆ ಏನಂದ್ರೆ, ಶ್ರೀ ಗುರುವಿನಂ ನಿಗಮಾರ್ಥ ಅರಿಯಲು ಪರವ ಅಪರೋಕ್ಷವಾಗದು, ಮುನ್ನಿನ ಸಂಸ್ಮರಣವೇ ಮುಂಬರುವುದು ಅದರಿಂದೆ ಅಂತ. ಏನು ಗುರುವಿನಿಂದ ಕೇಳಿದ್ದಿ ಇಲ್ಲ ಅಂತಲ್ಲ. ನಿಗಮಾರ್ಥ ಅರಿಯಲು, ಪ್ರಪಂಚದ ಅರ್ಥ ನೀವು ಮೊದಲು ತಿಳ್ಕೊಂಡಿದ್ದಿ. ಒಂದು ಮಾಡಿದ್ರೆ 100 ತಿಳ್ಕೊಂಡಿದ್ದಿ, ಇಲ್ಲ ಅಂತ ಯಾರಂದಾರ. ಪಾರಮಾರ್ಥ ಅರಿಬೇಕಾಗಿದ್ರೆ ಎಷ್ಟು ಸಲ ಕೇಳಿದ್ರು ನಿನಗೆ ಆತ್ಮ ಸಾಕ್ಷಾತ್ಕಾರ ಆಗವಲ್ತು ಅಂದ್ರೆ, ನಿನಗೆ ಭೂತಕಾಲದ ವಿಷಯಗಳ ಭ್ರಮೆಯ ವಾಸನೆ ಅಡ್ಡ ಬರ್ತಾವಂದ್ರೆ ಅದೆಂಗ್ ಬರ್ತದ? ಅದಕ್ಕೆ ಒಂದ್ಸಲ ಗುರುಗಳು ಹೇಳಿದ್ರು, ಕೇಳಿರ್ಬೇಕು. ಸಿದ್ಲಿಂಗ ತಾತ ಹೇಳಿದ ನಮಗ, ಒಂದೂರಿಗೆ ಶಾಸ್ತ್ರ ಹೇಳಕ ಹೋದ್ರಂತ ಗುರುಗಳು. ಅಲ್ಲೊಬ್ಬ ವಯಸ್ಸಾದಂತ ಅಜ್ಜಿ, ಆಕಿ ಕೇಳಕಿ, ಯಾರ ಅಜ್ಜ ಆಗಲಿ ಕೇಳರು. ಕೇಳಿದ ಮೇಲೆ ಏನಪ್ಪ ನಾನೆಲ್ಲ ಹೇಳಿದ್ನಲ್ಲ, ಹೇಳಿದ್ದು ಏನಾರ ತಿಳಿತೇವನು ಅಂತ ಕೇಳಿದ್ರೆ, ಏನಪ್ಪ ಯಪ್ಪ ನಾವು ತಿಳಿಬೇಕು ಅನ್ನೋದ್ರಾಗ ಒಳಗ ನಾವೊಂದು ಎಮ್ಮೆ ಕಳೆದ, ಎಮ್ಮೆನೆ ಅಡ್ಡ ಬರ್ತದ ಮನುಷ್ಯನಾಗ, ಏನ್ ತಿಳಿದಿಲ್ಲ. ಎಮ್ಮೆನೆ ಬಂದೆ ಅಂದಿರ್ತದ, ಏನ್ ಮಾಡ್ಲ ಅನ್ನ. ಬ್ರಹ್ಮ ಬಂದಿಲ್ಲವಲ್ಲ, ನೀವು ಬ್ರಹ್ಮಂದ ಹೇಳ್ತೀರಿ, ನಾಗಿದ್ರಿ ಎಮ್ಮೆ ಬರ್ತದ. ಆವಾಗ ಗುರುಗಳು ಅನುವಿನಿಂದ ಹೇಳ, ಆ ಎಮ್ಮೆನೆ ಬ್ರಹ್ಮ ನೋಡೋದ್ರಂತ. ಆ ಎಮ್ಮೆನೆ ಬ್ರಹ್ಮ ಅಂತಾನೆ ಕೇಳು. ಕಡಿ ಮನಸ್ಸು ಏಕಾಗ್ರತೆ ಆಗಲಿ, ಏಕಾಗ್ರತೆ ಅದರಲ್ಲಿ ನಿಲ್ಲಲಿ. ಅದು ಎಮ್ಮೆಲೆ ನಿಂತರೂ ಕೂಡ ಈ ಶಬ್ದ ಕೇಳೋದಲ್ಲ, ಮನಸ್ಸು ನಿಂತದಲ್ಲ. ಅದಕ್ಕೆ ಬ್ರಹ್ಮನಲ್ಲಿ ನಿಲ್ಲಂದ್ರೆ ಎಮ್ಮೆಲೆ ನಿಲ್ಲಿಸು, ಅದೇ ನೋಡೋ ಬ್ರಹ್ಮ ಅಂದ್ರಂತ. ಆವಾಗ ತಿಳಿದಪ್ಪ ಯಪ್ಪ ಅಂದಂತ. ಮರುದಿವ್ಸ ತಿಳಿದ್ರಿ ಶಾಸ್ತ್ರ ಅಂದಂತ. ಹಿಂಗ ಅನುಭವಗಳನ್ನ ಮಹಾತ್ಮರು ಯಾಕೆ ಮಾಡಿ ಹೇಳ್ಯಾರ ಅಂತ ನಾವು ತಪ್ಪು ಕಲ್ಪನೆ ಮಾಡಬಾರ್ದು. ವ್ಯಕ್ತಿಗಳಿಗೆ ನಾವು ವೈಯಕ್ತಿಕವಾಗಿ ವಿಚಾರ ಮಾಡಿಕೊಳ್ಬಾರ್ದು. ಸತ್ಯ ಪಾರಮಾರ್ಥ ದೃಷ್ಟಿಯಿಂದ ಈ ತರ ಮಾಡಿದರೆ ಅದೇನಾಗ್ತದ, ಶ್ರವಣ ಆಗ್ತದ ನೋಡ್ರಿ. ತಾನಿರೋ ಸುಮ್ಮನೆ ಎಲ್ಲ ಅದಾಗದ ಯಾವ ಅನುಭವಕ್ಕೆ ಬರೋದು ಗುರು ಅಂತ ಹೇಳಿ ಅದನ್ನ ಬಿಡಬಾರ್ದು ನೋಡ್ರಿ. ಬುದ್ಧಿ ಆದ, ಮನಸ್ಸಾದ ಎಲ್ಲ ಆದಲ್ಲ, ಯಾಕೆ ಅನುಭವ ಬರಲಿಲ್ಲ? ಅದೇ ಬುದ್ಧಿಯಿಂದ ಈ ಜಗತ್ತು ಅನುಭವ ಬಂತು, ಅದೇ ಬುದ್ಧಿ ಆದ ಬ್ರಹ್ಮನ ಅನುಭವಕ್ಕೆ ಯಾಕೆ ಬರೋದು ನಿನಗೆ? ಜಗತ್ತು ಅನುಭವ ಬರೋದಕ್ಕ ಗುರು ಬೇಕಾಗಿಲ್ಲ ನಿನಗೆ, ನೀ ಸ್ವಂತ ಅನುಭವಕ್ಕೆ ಬಣಕ್ ಬರ್ತದ. ಆದ್ರೆ ಬ್ರಹ್ಮನ ಅನುಭವಕ್ಕೆ ಬರಬೇಕಾಗಿತ್ತು ಅಂದ್ರೆ ಇದು ಗುರುನಾಥನ ಉಪದೇಶ ಬೇಕು. ಉಪಚಾರದ ಮಾಕೆಲ್ಲ ಮತ್ತೆ
ಉಪದೇಶ ವಾಕ್ಯನೇ ಬೇಕು ಅನ್ನುವಂಥ ಮಾತಿಗೆ ಇವತ್ತಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾಳೆ ದಿನ ಪುನಃ ವಿಚಾರ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಮಂಗಲವನ್ನು ಹೇಳೋಣ. ಎಲ್ಲರ ಮೇಲ್ರಿ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಗುರುದೇವ ಬಸವ ಆನಂದ ಯೋಗಿಗೆ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಪರಿಪಕ್ವ ಹೃದಯರಿಗೆ ನಿಜ ಗುಣ ಬೋಧೆಯ ಮರ್ಮವ ತಿಳಿಸಿರುವೆ ಗುರುವರ ಮರ್ಮವ ತಿಳಿಸಿರುವೆ ಕಾರಣಾದಿ ಗುಣಕ್ಕೆಲ್ಲ ತಾನೇ ಸಾಕ್ಷಿ ಎಂಬ ಭಾವವನರು ಇದಗೆ ಗುರುವರ ಭಾವವನರು ಇದಗೆ ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಲೌಕಿಕ ಪರಮಾರ್ಥವೆರಡನು ಮಾಡದೆ ಕೂಡಿ ನಡೆಸಿರುವೆ ಗುರುವರ ಕೂಡಿ ನಡೆಸಿರುವೆ ಮಾರ್ದನ ಶಂಭೋಲಿಂಗವನೊಲಸಿ ಗಂಭೀರದಿ ಸುಖಿಸಿರುವೆ ಗುರುವರ ಗಂಭೀರದಿ ಸುಖಿಸಿರುವೆ ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಸಂಸಾರದೊಳಗೆ ಬಳಲುವ ನರರಿಗೆ ಈ ಭವದಿಂದ ತಾರಿಸಿದೆ ಗುರುವರ ಈ ಭವದಿಂದ ತಾರಿಸಿದೆ ಭವಮಾಲೆ ಒಳಗದೆ ನೆಂಬ ಭ್ರಮೆಯನು ನೀನು ಬಿಡಿಸಿರುವೆ ಗುರುವರ ನೀನು ಬಿಡಿಸಿರುವೆ ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕಲಾ ಅತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರ್ಥ ಮಹಾರಾಜ್ ಕಿ ಜೈ. श्री सद्गुरु शिवपुत्र महाराज की जय. श्री सद्गुरु बसवानंद महाराज की जय. श्री सद्गुरु अभिनव महाराज की जय.